ಹೇಳಂಗಿಲ್ಲ ನಾವು ನಿಮ್ಗೀಗ ಆಲ್ರೆಡಿ ಪರಿಚಯ ಆಗ್ಬಿಟ್ಟಿದ್ದೀರಾ ನಮ್ಮ ವಿಡಿಯೋಗೆ. ಆ ಹೋರಿ ನೋಡಿದ್ವಿ, ಅದು ಹಿರಿಜೀವ. ಈಗ ಇಲ್ಲೊಂದು ಹಿರಿಜೀವ ಬೆಳೀತಾ ಇದೆ, ಇನ್ನೊಂದು 2 ವರ್ಷದಿಂದ ಹಬ್ಬ ಕೊಟ್ಕೊಂತ ಬರ್ತಾ ಇದೆ. ರೋಡ ಆನ್ ಆಗಿದೆ ಅಲ್ವಾ, ಬರ್ತಾ ಇದೆ. ಆ ಹೋರಿನ ನೋಡಿದ್ದೀರಾ, ಈ ಹೋರಿ ನೋಡ್ಕೊಂಡ್ ಬರ್ತಿದ್ದೀರಾ, ಏನ್ ಅನ್ಸುತ್ತೆ? ಹೋರಿ ಹಬ್ಬದಲ್ಲಿ ಅದು ಸೃಷ್ಟಿ ಮಾಡಿದೆ, ಇದು ಸೃಷ್ಟಿ ಮಾಡೋದು ಇನ್ನೂ ತುಂಬಾ ಇದೆ. ನಿಮ್ ಪ್ರಕಾರ ಏನ್ ಮಾಡ್ಬೋದು? ಓನರ್ ಹೇಳಿದ್ರು, ಎಲ್ಲ ಹೇಳಿದ್ರು. ಈಗ ಅದನ್ನ ಬಿಟ್ಟು ನಾನು ಏನೋ ಒಂದು ಹೇಳ್ತೀನಿ ಅಂದ್ರೆ ಏನ್ ಹೇಳ್ತೀನಿ? ಈಗ ಕ್ರಿಕೆಟ್ ಅಂದ್ರೆ ಒಂದು ಗೇಮ್, ಅದಕ್ಕೊಬ್ಬ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಇರ್ತಾನೆ. ಹಂಗೆ ಹೋರಿ ಹಬ್ಬಕ್ಕೆ ಬಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ನ ಇಂಪ್ಯಾಕ್ಟ್ ಬಂದ ಮೇಲೆ ಯಾರ್ಯಾರಿಗೆ ಹೆಂಗೆ ಇಂಪ್ಯಾಕ್ಟ್ ಆಗೈತೆ ಅವರಿಗೆ ಗೊತ್ತು, ಯಾರು ಬಟ್ ಮಾಡಿ ಹೇಳೋ ಅಂಥದ್ದೇನಿಲ್ಲ. ಅಂದ್ರೆ ಒಂದು ಹೋರಿ ಹಬ್ಬಕ್ಕೆ ಒಂದು ದೊಡ್ಡ ಇಂಪ್ಯಾಕ್ಟ್ ಕೊಡುತ್ತೆ ಹೋರಿ. ಹುಣಕೇನಹಳ್ಳಿ ಫಾರ್ಮ್ ಕಡೆ ಇಲ್ಲಿ ಯಾರು ರೈತರು ಒಕ್ಕದ್ರ ಬಿಟ್ರೆ ಹಬ್ಬದಷ್ಟು ಅಲ್ಲಿ ಕಳ್ಸಂಗೆ ಮಾಡಿರೋ ಒಂದೇ ಒಂದು ಹೋರಿ ಅಂದ್ರೆ ಇದೆ ಸ್ಟಾರ್ಟಿಂಗ್. ಈಗ ಇವತ್ತಿನ ಕಾಲದಾಗ ಹೊಂಟಾರ ಜನ, ಹೊಂಟಾರ ಭಾಳ ಮಂದಿ ಹೋಗಾರ, ಹರಾಜಿಗೆ ಹೋಗಾರ, ಹೋಗೋದಾಗಲ್ಲ ಅಂತ ವಾಪಸ್ ಬರ್ತಾರೆ. ಆದ್ರೆ ಇದು ನಾವು ಡೈರೆಕ್ಟಾಗಿ ಅಲ್ಲಿಂದ ಹರಾಜಿನ ತಂದಿರೋದಲ್ಲ, ಹರಾಜು ಆದ್ಮೇಲೆ ನಾವು ತಗೊಂಡ್ಬಂದಿರೋದು. ಅದು ಇಂಪ್ಯಾಕ್ಟ್ ಮಾತ್ರ ಕೊಟ್ಟತಣ. ಹುಣಕೇನಹಳ್ಳಿ ಮಾರ್ಕೆಟ್ ಎಬ್ಬಿಸ್ತೋ ಏನು, ಆ ಹೋರಿ ತನ್ನ ಮಾರ್ಕೆಟ್ ಎಬ್ಸ್ಕೊಂತೋ ಅದು ನೋಡೋರಿಗೆ ಗೊತ್ತಾಗಬೇಕು, ನಾವೇನು ಹೇಳೋದಿಲ್ಲ. ಈಗ ಹೋರಿ ನೋಡಿ ಈ ಸೀಲಿಗೆ ಒಂದು ವ್ಯಾಲ್ಯೂ ಐತಣ. ಈಗ ಆ ವ್ಯಾಲ್ಯೂನ ನಾನು ಇದೇ ಹೋರಿ ತಗೋತಿ ಅಂತ ಹೇಳಕ್ಕೆ ಇಷ್ಟಪಡಲ್ಲ, ಅದಕ್ಕೊಂದು ಸ್ವಲ್ಪ ಒತ್ತು ಕೊಟ್ಟತ್ ಹೋರಿ. ಹುಣಕೇನಹಳ್ಳಿಗೆ ಬರ್ರಿಯಪ್ಪ ನನ್ನ ನಂತರ ಅದಾರ ಅಂತ ತೋರಿಸ್ಕೊಡೋದು. ಕುಣಕೇನಹಳ್ಳಿಯರಿಗೆ ವೆಯ್ಟ್ ಮಾಡ್ತಿದ್ದಾರೆ. ಹೌದು, ಕರ್ನಾಟಕದಲ್ಲಿ ಬರ್ತಾರೆ ಅಥವಾ ಯಾವ ಜನದಿಂದಾನೇ ಈ ಸರಿ ಹರಾಜು ರೇಟ್ ಹೆಚ್ಚಿಗೆ ಆಗಿ ಲಾಸ್ಟ್ ಹರಾಜಲ್ಲಿ ನೀವೇ ನೋಡಿದ್ರೆ. ಹೌದು, ಖಂಡಿತ ಲಿಮಿಟ್ ಡಬಲ್ ಕ್ರಾಸ್ ಆಗಿದೆ. ಖಂಡಿತ. ಹೌದಾ? ನೀವು ಮಾಡಿದ್ರೆ ಬೆಲೆ ಇಲ್ಲ, ಬೆಲೆನೇ ಇಲ್ಲ, ಲಕ್ಷಕ್ಕೂ ಇಲ್ಲ ಸರ್, ಲಕ್ಷ ಕ್ರಾಸ್ ಆಗಿದೆ. ಹಂಗೆ ಆಗಿದೆ. ನಾವು ಆ ಲೆಕ್ಕದಲ್ಲಿ ನೋಡಿದ್ರೆ ಇನ್ನೊಂದು ಹೋರಿ ತರಬೇಕು ನಮ್ಮ ಮೈಂಡ್ ಸೆಟ್ ಇಲ್ದಂಗ್ ಮಾಡ್ಬಿಟ್ರು. ನಮ್ಮ ಊರಿಂದ ಅಂತ ಹೇಳ್ಬೋದು, ಪುಣ್ಯ ಅನ್ಕೋಬೇಕು. ಹಂಗೆ ತಂದ್ಬಿಟ್ರಿ. ಹೌದು, ನಾವು ಮತ್ತೊಂದು ಇದೇ ತರದ ಹೋರಿ ತೆಗಿಬೇಕಂದ್ರೆ ಆಗಲ್ಲ. ಈಗ ಆ ನಮ್ಮನಿಂದ ಆಗಲ್ಲ. ಈಗ ಹೇಳಿದ್ರಿ ಬ್ರದರ್, ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಅಂದ್ರೆ ಇನ್ನೊಂದು 5 ಓವರ್, ಇನ್ನೊಂದು 20 ಓವರ್ ಮ್ಯಾಚ್ ಅಂದ್ರೆ 15 ಓವರ್ ಮೇಲೆ ತಂದ್ರೆ ಬಹಳ ಚೆನ್ನಾಗಿ ಬರುತ್ತೆ. ಅವ್ರದೊಂಥರ ನೋಡ್ಬೇಕು ಅವಾಗ, ಯಾಕೆಂದ್ರೆ ಬೌಂಡ್ರಿಯಿಂದ ಆಚೆ ಹೋಗ್ತಿರುತ್ತೆ. ಇಂಪ್ಯಾಕ್ಟ್ ಪ್ಲೇಯರ್ ಅಂದ್ರೆ ಅದು. ನಿಮ್ಮ ಪ್ರಕಾರ ಇಂಪ್ಯಾಕ್ಟ್ ಎಲ್ಲಿ ಮಾಡಿರ್ಬೋದು, ಆ ಥರ ಹೇಗೆ ಮಾಡಿರ್ಬೋದು ಅಂತ? ಅಂದ್ರೆ ಈಗ ಹಬ್ಬದಾಗ ಸ್ಪೀಡ್ ಹೋಗೋರಿ ಅದಾವು, ಆ್ಯಕ್ಷನ್ ಹೊಡೆ ಹೋದವು, ಇದ್ಗಾನ ಹೋದವು, ಪಿ ಪಿ ಹೊರ ಹೋದವು. ಇದು ಹೆಂಗೆ ಬರ್ತೈತಿ ಅಂತ ಯಾರು ಒಬ್ರಿಗೆ ಡಿಫೈನ್ ಮಾಡೋಕ್ಕಾಗಲ್ಲ. ಈಗ ಇದು ಹೆಟಿಗೆ ಬರ್ತೈತಿ ಗೊತ್ತಿಲ್ಲ. ನಾವು VIP ಅಂದ್ರೆ ಅದು ಬರೋದ ವಿಚಿತ್ರ. ಕೊಂಬು ಒಂದೊಂದ್ಸರಿ ನೆಲ್ದಾಗಿರ್ತಾವೆ, ಒಂದ್ಸರಿ ಮ್ಯಾಕ್ ನೋಡ್ಕೊಂತ ಬರ್ತೈತಿ. ಅದು ಹೇಳಂಗಿಲ್ಲ ನಾನು ಈ ಸ್ಪೀಡ್ ಓರಿನ ಆ್ಯಕ್ಷನ್ ಓರಿ ಅಂತ ಕೆಟಗರಿಗೆ ಸೇರೋದೇ ಇಲ್ಲ ಅಂತದ್ದು. ನೀವು ಹೆಂಗೆ ಬಿಡ್ತೀರಿ ನನಗೆ ಹಂಗೆ, ಅದ್ರ ಮೂಡ್ ಹೆಂಗೈತೆ ಹಂಗೆ. ಇನ್ನೊಂದು 5 ರಿಂದ 10 ವರ್ಷ ಓರಿ ಇಲ್ಲೇ ಇದ್ದಿದ್ದ ಕರೆ ಆದ್ರಣ ಇವತ್ತು ಇಂಪ್ಯಾಕ್ಟ್ ಪ್ಲೇಯರ್ ಅವ್ನು ಮುಂದಿನ 10 ವರ್ಷದ ಒಳಗೆ ಕ್ಯಾಪ್ಟನ್ ಹಾಗೆ ಕ್ಯಾಪ್ಟನ್ ಆಗೋದಂತೂ ಪಕ್ಕ. ಕ್ಯಾಪ್ಟನ್ ಪಕ್ಕ. ಇನ್ನು 5 ವರ್ಷದಾಗ ವೈಸ್ ಕ್ಯಾಪ್ಟನ್ ಪಟ್ಟಕ್ಕಂತ ಬಂದೇ ಬರ್ತಾನ. ಅದ್ರ ಮೇಲೆ ಕ್ಯಾಪ್ಟನ್ ಆಗೋದು ಕಾಣ್ದತನ, ಊರಿ ಹಬ್ಬಕ್ಕೆ ಕಾಣ್ತದೆ ಹೆಂಗೆ ಆಕತಿ. ಈಗ ಕೆಲವೊಬ್ರು ಹೇಳ್ತಾರೆ ಬ್ರದರ್, ಇದು ನಾನು ಹೇಳ್ತಿರೋದು ವಿಡಿಯೋ ನೋಡ್ತಿರೋದು ಪ್ರತಿಯೊಬ್ರು ಪಾಸಿಟಿವ್ ಆಗಿ ತಗೋಬೇಕು. ನೆಗೆಟಿವ್ ತಗೊಳೋರಿಗೆ ನಾನೇನು ಮಾತಾಡಕ್ಕೆ ಬರಲ್ಲ. ಪಾಸಿಟಿವ್ ಯಾರ್ಯಾರು ತೊಗೊತೀರೋ ಅವ್ರಿಗಷ್ಟೇ. ಹೋರಿ ಹಬ್ಬದಲ್ಲಿ ತುಂಬ ಥರ ಮಾತಾಡ್ತಾರೆ. ನಂದೇ ಹೈಸ್ಕೂಲು, ನಂದಿದು, ನಂದು ಹಂಗೆ ಹೊಡಿಯುತ್ತೆ, ನಂದು ಹಿಂಗೆ ಹೊಡಿಯುತ್ತೆ. ಅದೇ ಬ್ರದರ್, ಏನು ಅಂದರೆ ತುಂಬ ಜನ ಹೋರಿ ಕಟ್ಟಿರೋರು ತುಂಬ ಥರ ಮಾತಾಡ್ತಾರೆ. ನನ್ನ ಹೋರಿ ಹಂಗೆ ಹೋಗುತ್ತೆ, ಹಿಂಗೆ ಹೋಗುತ್ತೆ. ಈಗ ನೀವು ಹೇಳಿದ್ದು ಏನಕ್ಕೆ ಅಂದರೆ ಹೆಂಗೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಅಂತ ಹೇಳುತ್ತೆ, ಅಥವಾ ಈ ಅಕ್ಷಲ್ ಹಿಂಗೆ ಹೋಗಿರುತ್ತೆ, ನೆಕ್ಸ್ಟ್ ಅಕ್ಷಲ್ ಅದು ಚೇಂಜ್ ಮಾಡ್ಬೋದು ಅಂತ ಹೇಳುತ್ತೆ. ಸ್ಪೀಡಲ್ಲಿ ಬಂದರೆ ನಿಮ್ಮ ಹೋರಿ ಬಗ್ಗೆ ನಿಮಗೆ ಎಷ್ಟು ನಂಬಿಕೆ ಇದೆ? ಏಕೆಂದರೆ ಸುಮ್ಮನೆ ಹೇಳೋದು ಬೇಡ, ನಂದೇ ಸ್ಪೀಡು ನಂದೇ ಬೇಡ, ಏನಿದೆ ಅದನ್ನು ಕರೆಕ್ಟಾಗಿ ಹೇಳಬೇಕು. ಸ್ಪೀಡಲ್ಲಿ ಅಥವಾ ಆ್ಯಕ್ಷನಲ್ಲಿ ಬಂದರೆ ಇನ್ನೂ 10 ವರ್ಷಕ್ಕೂ ನಾನು ಮಾತಾಡ್ತೀನಿ. ಏಕೆಂದರೆ ಇನ್ನು 10 ವರ್ಷಕ್ಕೆ ಅಖಾಡೆಗಳು ಅರ್ಥ ಮಾಡ್ಕೊಂಡಾಗ ಚಿಕ್ಕದಾಗುತ್ತೆ, ಅನರ್ಥಗಳು ಮಾಡ್ಕೊಂಡಾಗ ಇನ್ನೂ ಲೆಂತ್ ಆಗುತ್ತೆ ಅಖಾಡೆಗಳು. ಅದಕ್ಕೆ ಟ್ಯಾಲಿ ಮಾಡ್ಕೊಂಡಾಗ ಇನ್ನೂ 10 ವರ್ಷ ಅಖಾಡ ನನ್ನ ಮುಂದೆ ಕಣ್ಮುಂದಿದೆ ಅಂತ ಅಂದಾಗ VIP ಆ ಅಖಾಡೆಗಳಲ್ಲಿ ಹೇಗೆ ಹಬ್ಬ ಮಾಡ್ಬೋದು? ಅಣ್ಣ ಈಗ ನಾವು ಒಂದೇ ಕೆಟಗರಿಗೆ ಯಾಕೆ ಸೇರಿಸಲ್ಲ ಅಂತಂದ್ರೆ ಹೋರಿ ಕರೆಕ್ಟಾಗಿ ಏನು ಮಾಡೋಕತ್ತೈತಿ ಅಂತ ಗೊತ್ತಾಗೋದು. ಸ್ಪೀಡ್ ಹೊಂಟತ್ತೆ, ಆ್ಯಕ್ಷನ್ ಹೊಂಟತ್ತೆ ಹೇಳಂಗಿಲ್ಲ. ನಮ್ಮ ಪ್ರಕಾರ ನಾವು ಈ ಸ್ಪೀಡಿಗೆ ಭಾಳ ಮಹತ್ವ ಕೊಡ್ತಾವೆ. ಅದು ಯಾಕೆ ಮಹತ್ವ ಕೊಡ್ತೀವಿ ಅಂದ್ರೆ ನಿಮ್ಗೆ ಒಂದು ದಿವಸ ಗೊತ್ತಾಗುತ್ತೆ. ಆದ್ರೆ ಆ ಸ್ಪೀಡಿಗೆ ಯಾಕೆ ಮಹತ್ವ ಕೊಡ್ತೀವಿ ಅಂದ್ರೆ ಈಗ ಒಂದು ಹಬ್ಬದಾಗ ಒಂದು ರೌಂಡ್ನಾಗ ಸ್ಪೀಡ್ ಹೋಗೋ ಹೋರಿ ಭಾಳ ಅದಾವೆ, ಒಂದು ಹಬ್ಬಕ್ಕೆ ಸ್ಪೀಡ್ ಹೋಗೋ ಭಾಳ ಅದಾವೆ. ಅದು ಎವ್ರೇಜ್ ಇಷ್ಟು ಹಬ್ಬ ಕರೆಕ್ಟಾಗಿ ಇಲ್ಲಪ್ಪ, ನಾನು ಸ್ಪೀಡಿಗೆ ಇರೋದು, ನಾನು ಓಡಕ್ಕೆ ಇರೋದು ಅಂತ ತೋರಿಸ್ಕೊಟ್ಟ ಮೇಲೆ ಆದ್ರೆ ಈ ಹೋರಿ ಸ್ಪೀಡಿಗೆ ಐತಿ ಅಂತ ನಾವು ಲೆಕ್ಕ ಹಿಡಿಬೋದು. ಆದ್ರೆ ಹೋಗೋಬೇಕಾರ ಎಂಟ್ರಿಗೆ ಫಿನಿಶಿಂಗಿಗೆ ಎಲ್ಲ ಕಡೆಗೂ ಹೊಡ್ಕೊಂತ ಬರ್ತಾರೆ. ಒಳಗೆ ಸ್ಟಾರ್ಟಿಂಗ್ ಇಬ್ಬರಿಗೆ ಹೊಡೆದು ಓಡಲ್ಲ, ಓಡ್ತಿರ್ಬೇಕಾದ್ರೆ ಓಡರಿಗೆ ಹೊಡಿತೈತಿ, ಓಡಕ್ಕೆ ಬಿಡ್ಕೊಳೋದಿಲ್ಲ ಮೈ ಮೇಲೆ. ಹಂಗಾಗಿ ನಾವು ಇನ್ನೊಂದು ಈ ವರ್ಷ ಮುಂದಿನ ವರ್ಷ 2 ವರ್ಷದಾಗ ಗೊತ್ತಾಗತ್ತ ಯಾವ ಕೆಟಗರಿ ಅಂತ. ಸದ್ಯ ಮಟ್ಟಿಗೆ ಮಾತ್ರ ನಾವು ನಮ್ದು ಹೈ ಸ್ಪೀಡ್ ಅಂತ ಹೇಳಲ್ಲ, ಜನ ಹೇಳ್ಬೇಕು. ಯೂಟ್ಯೂಬ್ನಾಗ ನಾವು ನಿಂತ್ಕೊಂಡು ಹೇಳಿದ್ರೆ ಅದು ನಮಗೆ ಸಮಾಧಾನ ಆಗಲ್ಲ. ಹಬ್ಬಕ್ಕೆ ಹೋಗಿ ಆಗಲೇ ಹೇಳ್ದಂಗೆ ನಿಮಗೆ ಹಬ್ಬ ಮುಗಿಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ಜನ ಅನ್ಬೇಕು ಏನು ಹೋಗ್ಲಿ ಹೋರಿ ಅಂತ. ಹಂಗೆ ಅಂದಾಗ ಖುಷಿ. ನಾವು ಅಣ್ಣ ಇದು ಸ್ಪೀಡ್ ಹೋಗತ್ತಣ, ಭಾರಿ ಹೋಗತ್ತಣ ಅಂತ ನೀವು ನಿಂತ್ಕೊಂಡು ಹೇಳ್ಬೋದು. ನಾನು ಅವ್ರು ಕುತ್ಕೊಂಡು ನೋಡ್ತಿರ್ತಾರೆ ಅಲ್ಲಿ, ನಾಳೆ ಹಬ್ಬದಾಗ ಕಂಡೇ ಕಾಣುತ್ತೆ ಹೋರಿ ಅವ್ರಿಗೆ. ಅವ್ನು ಭಾರಿ ಮಾತಾಡಿದ್ದ ಎಲ್ಲಿ ಹೋಗ್ತಾನೆ ಹೋರಿ ಅಂತಾರೆ. ಹೋರಿ ಹೋದ್ಮೇಲೆ ಜನ ಮಾತಾಡಿ
ಇನ್ನೊಂದು 2 ವರ್ಷದಾಗ ಅದ್ರದ್ದು ಏನಂತ ಕರೆಕ್ಟಾಗಿ ತಿಳಿಸ್ತು. ಬ್ರದರ್ ನೀವೇನೋ ಮಾತಾಡ್ತೀನಿ ಅಂತ ಬರ್ಬೋದಾ? ಹೆಸರು ಪ್ರದೀಪ್ ಅಂತ. ಇನ್ನೊಂದು ವಿಷಯ, ನನ್ನ ಪೇಜಲ್ಲಿ ಕೆಲವೊಂದು ವಿಡಿಯೋಗಳು ಬಂದಿದ್ದಾವೆ. ಪ್ರದೀಪ್ 107. ಕೆಲವೊಂದು ವಿಡಿಯೋಗಳನ್ನ ಕೆಲವೊಬ್ರು ಯೂಸ್ ಮಾಡ್ಕೋತಿದ್ದೀರಾ, ಕೆಲವೊಂದು ವಿಡಿಯೋನ ತುಂಬ ಚೆನ್ನಾಗಿ ಬರ್ತಿದ್ದಾವೆ. ಓನರ್ ಇಲ್ಲಿದ್ದಾರೆ, ಪ್ರದೀಪ್ 107 ಅಂತ ಪೇಜ್ ಇದೆ, ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಏಕೆಂದರೆ ನಾನು ಪ್ರತಿಯೊಬ್ಬರ ಹತ್ರನೂ ಅದನ್ನೇ ಕೇಳೋದು, ಹೋರಿ ಹಿಂದೆ ಎಷ್ಟು ಸ್ಟ್ರಗಲ್ ಇರುತ್ತೆ. ಒಬ್ಬ ಕ್ಯಾಮ್ರಾಮ್ಯಾನು, ಎಡಿಟಿಂಗು, ಯಾರೋ ಒಬ್ರು ಬೈತಾರೆ ಅವನೇನು ಎಡಿಟ್ ಮಾಡಿ ಹಾಕ್ತಾನೆ ಅಂತ. ಒಂದ್ಸಲ ಕುತ್ಕೊಂಡು ಮಾಡಿ ಗೊತ್ತಾಗುತ್ತೆ ಅದ್ರ ಕಷ್ಟ. ಎಡಿಟಿಂಗ್ ಅಂದ್ರೆ ಏನು ಅದು ಅರ್ಥ ಮಾಡ್ಕೊಂಡಾಗ ಗೊತ್ತಾಗಿರುತ್ತೆ. 107 ಪ್ರದೀಪ್ 107 ಅಂತ ಏನಿದೆ, ವಿಡಿಯೋ ಮಾತ್ರ ಚೆನ್ನಾಗೇ ಬರ್ತಿದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ನಾನು ಕೆಲವೊಂದು ಯೂಸ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಬರ್ತಿದೆ. ಸಪೋರ್ಟ್ ಮಾಡಿ ಆದಷ್ಟು. ಫ್ಯಾಷನ್ ಅಂದ್ರೆ ನಿಮ್ಮ ಪ್ರಕಾರ ಏನು? ಹೋರಿ ಬಗ್ಗೆ ಕೇಳ್ತೀರಾ ಸರ್? ಹೋರಿ ಬಗ್ಗೆ ಕೇಳಿದಾಗ, ಅಥವಾ ಯಾರೋ ಒಬ್ಬ ಫ್ಯಾಷನ್ ನಲ್ಲಿ ಕುಣಿತಿರ್ತಾನೆ, ನನಗೆ ಬೈಕ್ ಅಂದ್ರೆ ಫ್ಯಾಷನ್, ಕಾರ್ ಅಂದ್ರೆ ಫ್ಯಾಷನ್, ಅವರಿಗೆ ಅವ್ರು ತಂದಿರೋ ವಸ್ತು ಮೇಲೆ ಅವ್ರಿಗೆ ಇಷ್ಟ ಇರುತ್ತೆ ಸರ್. ಈಗ ನಾವು ಒಂದು ಹೋರಿ ಕಟ್ಟಿವಿ ಅಂದ್ರೆ ನಮ್ಮ ಹೋರಿ ನೋಡೋಕ್ಕಾಗೆ ಬರ್ತಾರೆ. ಈಗ ಒಬ್ಬನ ಕಾರ್ ನಿಲ್ಸಾನ ಅಂದ್ರೆ ಅವ್ನ ಕಾರ್ ಮುಂದೆ ಫೋಟೋ ತಗೊಂತೀವಿ. ಆ ತಕ್ಕಂದಾಗ ಅವನು ನನ್ನ ಕಾರ್ ಹತ್ರ ಯಾಕೆ ತಕ್ಕಂದಪ್ಪ ಅಂತ ಕೇಳ್ತಾನೆ. ನಮ್ಮ ಹೋರಿ ತಂದು ಕಟ್ಟಿದಾಗ ಇಲ್ಲೇ ಬಂದು ಜಗ್ಗಿ ಜನ ಫೋಟೋ ತಗೊಂತಾರೆ. ಯಾಕೆ ತಗೊಂಡಪ್ಪ ಅಂತ ಕೇಳಂಗಿಲ್ಲ. ನಮಗೆ ನಮ್ಮ ಹೋರಿನ ಫ್ಯಾಷನ್. ನಾವು ರೋಡಲ್ಲಿ ನೀವು ಸಿಟಿಲೆಲ್ಲ ನೋಡಿರ, ನಾಯಿ ಹಿಡ್ಕೊಂಡು ಹೋಗ್ಬೇಕಾರೆ ಯಾರಾದರೂ ಅವ್ರು ನೋಡ್ತಾರ? ನಮ್ಮ ಕಡೆಯವರು ಯಾರು ನೋಡಂಗಿಲ್ಲ. ನಾವು ಒಂದು ಹೋರಿ ತಗೊಂಡು ಹೊಂಟ್ವಿ ಅಂದರೆ ಎಲ್ಲರೂ ನೋಡ್ತಾರೆ. ಕಾರ್ ತರફ ನಿಂತ್ಕೊಂಡು ನೋಡ್ತಾರೆ. ಅದು ಹೋರಿ ಮೇಲೆ ಇರೋ ಕ್ರೇಜ್. ಪ್ರದೀಪ್ ಅವರು ನಾನು ಕೇಳ್ತಿರೋದು, ಈಗ ತುಂಬಾ ಹೋರಿಗಳ ಒಂದು ವಿಡಿಯೋಗಳನ್ನು ಮಾಡಿದ್ದಾರೆ. ಪರ್ಟಿಕ್ಯುಲರ್ ಆಗಿ ನನ್ನ ಪೇಜ್ಗೆ ನೀವು ಈ VIP ಹೋರಿ ಮಾಡಬೇಕು ಅಂತ ಮೆಸೇಜ್ ಹಾಕ್ತಾರೆ. ಏನಕ್ಕೆ ಅಂತ VIP ಇದೆ? ಅದ್ರ ಮೇಲೆ ನನಗೆ ತುಂಬಾ ಅಭಿಮಾನ ಐತೆ ಸರ್. ಆ ಹೋರಿ ಬರ್ತಿರೋ ಗತ್ತು ಇಡೀ ಹಳ್ಳಿಕಾರಲ್ಲೇ ಇದ್ರಂಗೆ ರೋಡಲ್ಲಾಯ್ತು, ಹಬ್ಬದಲ್ಲಾಯ್ತು ಬರೋ ಗತ್ತೆ ಇಲ್ಲ. ಹಳ್ಳಿಕಾರ ಪ್ರಕಾರ ಬಂದರೆ ಅದ್ರ ಕಾಲ ಆಯ್ತು, ಅದ್ರ ಗುಣ ಆಯ್ತು. ಬರಕತ್ತಂದ್ರೆ ಚೆಂಡ ಎತ್ಕೊಂಡು ಕಿವಿ ನಿಗರ್ಸ್ಕೊಂಡೇ ಇರುತ್ತೆ. ಅದು ಅದ್ರ ಗತ್ತೆ ಚೇಂಜ್ ಸರ್. ಆ ಉದ್ದೇಶಕ್ಕೆ ಮಾಡಲೇಬೇಕು ಅಂತ ನಾನು ನಿಂತೀನಿ. ಬೇರೆ ಯಾರಾದ್ರೂ ಮಾತಾಡೋರಿದ್ರು ಅಥವಾ ನೀವೇನಾದ್ರೂ ಬೇರೆ ಗುರು ಸೇರೋದು ಮಾತಾಡೋದು ಹೇಳಿ ಹಂಗೇನಿಲ್ಲ. ಈ ಹೋರಿ ತಂದಾಗಿಂದ ಅಣ್ಣ ಇಲ್ಲಿ ನಿಂತಿರೋ ಪ್ರತಿಯೊಬ್ಬರಿಗೂ ಗೊತ್ತು. ಈಗ ನಾನು ಒಂದು ಎತ್ತಿಗೆ ಅಭಿಮಾನಿ ಅದಾನಿ ಅಂತಂದ್ರೆ ಹಬ್ಬದಾಗ ನಾವು ಪ್ರತಿಯೊಂದು ಎತ್ತಿಗೂ ಅಭಿಮಾನಿನ ಯಾವುದಕ್ಕೆ ಇಲ್ಲ ಅನ್ನಂಗಿಲ್ಲ. ತೋರಿಸ್ಕೊಳ್ಳೇಬೇಕು ಅನ್ನೋದು ನಮಗಿಲ್ಲ. ನಾವು ಒಂದು ಎತ್ತಿನ ಹತ್ರ ಬಂದು ನಿಂತಾಗ ನಿನ್ನೆ ಮೊನ್ನೆ ಇಲ್ಲದ ಅಭಿಮಾನಿ ಈಗ ಬಂದೈತಿ ಅಂತ ಅಂಚೇನ ಅಂತಾರೆ ನಾವಲ್ಲ. ಈಗ ನಿಮಗೆ ಕಂಡಿರೋದು ನೀವು ಹೇಳ್ತೀರಿ, ಬಣಕಾರ ನಿಮ್ಗೆ ಹಿರೇಕೆರೆಗೂ ಸಿಕ್ಕಿದ್ದ, ಇಲ್ಲಿ ಸಿಕ್ಕ. ನಿಮ್ಮ ಕಡೆ ಬರೋದು ಪಾಸಿಟಿವ್ ಆಗಿ ಬಂದ್ರೆ ನಮ್ಗೆ ಖುಷಿ ಇರ್ತೈತಿ, ನೆಗೆಟಿವ್ ಆಗಿ ಬಂದ್ರೆ ಬೇಜಾರಾಗತ್ತೆ. ಹಂಗಾಗಿ ನಾವು ಯಾವುದೇ ಕಾರಣ ಯಾವ ಊರಿ ಹತ್ರ ತೋರಿಕೆಗಾಗಿ ಹೋಗಲ್ಲ, ಅಭಿಮಾನಿ ಇಲ್ಲ. ಬಸವಣ್ಣ ಮೇಲೆ ಅಭಿಮಾನಿ ಇರೋದಕ್ಕೆ ಇವತ್ತು ಇಲ್ಲಿ ಬಂದು ಇದ್ಕೊಂಡು ನಾವು ಮಾತಾಡಕತ್ತ ಅಷ್ಟ. ಈ ಊರಿ ತಂದಾಗಿಂದ ಅಭಿಮಾನ ಐತಿ, ಆ ಊರಿ ಇರೋ ಮಟನ ಅಭಿಮಾನ ಐತಿ. ಹೋರಿ ಬರೋಕ್ಕಿಂತ ಮುಂಚೆ ಅವ್ರ ಮಾಲೀಕರ ಪರಿಚಯ ನಮಗೆ, ಓಕೆನಾ? ಆಮೇಲೆ ಹೋರಿ ತಂದ ಮೇಲೆ ನಾವು ಇಂಥ ಹೋರಿ ತಂದೇವಿ, ಆಮೇಲೆ ಅದ್ರ ಮೇಲೆ ನಮಗೆ ಪರಿಚಯ ಆಗಿದ್ದು ಹೋರಿ. ಅವಾಗಿಂತ ನಾವು ಅಭಿಮಾನಿನೇ. ಈಗ ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ, ಇದ್ರ ಅಭಿಮಾನಿ ಆಗ್ಬೇಕು, ಈ ಹೋರಿ ಟಾಪ್ ಆಗತ್ತೆ, ಟಾಪ್ ಹೋಗೋ ಹೋರಿ ಅಭಿಮಾನಿ ನಾವು ಅಂತ ಅನ್ಕೊಳಂಗಿಲ್ಲ. ಒಟ್ಟು ಹೋರಿನ ಬೆಳೆಸ್ಬೇಕು, ಉಳಿಸ್ಬೇಕು ಅಷ್ಟೇ ಹೋರಿ ಹಬ್ಬನ. ನೀವಿಬ್ರು ಫೋಟೋಗ್ರಫಿಲಿ ಇಂಟ್ರೆಸ್ಟ್ ಇರೋದಕ್ಕೆ ಈ ಪ್ರಶ್ನೆ ಕೇಳ್ತಿರೋದು. ಫೋಟೋಗ್ರಫಿ ಅಂತ ಬಂದಾಗ ನೆಕ್ಸ್ಟ್ ನಾನು ಪರ್ಟಿಕ್ಯುಲರ್ VIP ಬಗ್ಗೆ ಮಾತಾಡ್ತೀನಿ. ಸಂದರ್ಶನದಲ್ಲಿ ಒಂದು ಸ್ವಲ್ಪ ಎದ್ದು ಅದೇ ಕಾಣಲಿ ಅಂತ. VIP ನೆಕ್ಸ್ಟ್ ನಿಮ್ಮ ಪೇಜ್ಗಳಲ್ಲಿ ಅಥವಾ ಯಾರೋ ಒಬ್ರು ಕಾಯ್ತಿರ್ತಾರೆ, ಹೇಗೆ ತೋರ್ಸಕ್ಕೆ ಇಷ್ಟಪಡ್ತೀರಾ? ಈಗ ಒಂದು ತಿಂಗಳು ಆಗಿಲ್ರಿ, ಏನು ಒಂದು ತಿಂಗಳು ಆಗಿರ್ಬೋದು. ಈಗ ಒಂದ್ಸಲ ಮಾಡೇವ್ರಿ ಅದನ್ನ ಸುಧಾರಿಸೋಕೆ ಆಗೋದು ನಮಗೆ. ಅಂದ್ರೆ ಈಗ ನಾನು ವಿಡಿಯೋ ಎಡಿಟ್ ಮಾಡಿ ಹಿಂಗೆ ಕಳ್ಸತ್ಲಿಗೆ ಇನ್ನೊಬ್ಬಂತ ತೆಗಿತಾನ, ಅವನೊಂದು ಲೋಗ ಹಾಕ್ತಾನ, ಅವನೊಂದು ಹಾಡು ಹಾಕ್ತಾನ, ಅವನೊಂದು ಎಫೆಕ್ಟ್ ಹಾಕ್ತಾನ. ಒಂದೇ ವಿಡಿಯೋ ಸುಮಾರು ಒಂದು ತಿಂಗಳು ಓಡಾಕತ್ತೈತಿ. ಈಗ ಇವನು ಹಾಕಿರೋದಾದ ಪ್ರತಿಯೊಬ್ಬರು ಅವತ್ತು ಬಂದಿರೋ ಪ್ರತಿಯೊಬ್ಬರು ಹಾಕಿರೋ ವಿಡಿಯೋಗಳು ಹಂಗೆ ಓಡ್ತಾವೆ. ನಮಗೆ ಇನ್ನೇನು ಹೋರಿ ಮನ್ಯಾಗಿದ್ದಾಗ ಕಣ್ಣಾಸರಾಗೋದು ಬೇಡ, ಮನುಷ್ಯ ದೃಷ್ಟಿಗೆ ಕಲ್ಲ ಕರೆಕ್ತಾವಲ್ಲ, ಬಸವಣ್ಣಗೆ ಏನೋ ತ್ರಾಸ ಆಗೋದು ಬೇಡ ಅಂತ ಸದ್ಯ ಸುಮ್ಮನೆ ಹೋರಿ ಹಬ್ಬ ಸ್ಟಾರ್ಟ್ ಆದ್ಮೇಲೆ ಮಾಡ್ತೀವಿ. ಫೋಟೋ ಶೂಟ್ ಆಗಲಿ ಅದು ಹೆಂಗೆ ಮಾಡ್ಬೇಕು ಮಾಡ್ತೀವಿ ಸರ್, ಅದ್ರ ಪ್ರಶ್ನೆನೇ ಬೇರೆ. ಅದು ಟ್ರೆಂಡ್ ಹೆಂಗೆ ಮಾಡ್ಬೇಕು, ಅದು ಹೆಂಗೆ ಮಾಡ್ಬೇಕು ಅದು ನಮಗೆ ಗೊತ್ತೈತೆ ಸರ್. ಈಗ ನಿಮಗಾದ್ರೂ ಗೊತ್ತೈತೆ, ನೀವು ವಿಡಿಯೋ ಮಾಡ್ತೀರಾ, ಹೆಂಗೆ ಎಡಿಟ್ ಮಾಡ್ಬೇಕು, ಯಾವ ಹೋರಿ ಹೆಂಗೆ ಮಾಡಿದ್ರೆ ಏನು ಮಾಡ್ಬೇಕು ನಮ್ಗೆ ಗೊತ್ತೈತೆ. VIP ನಾವು ಹೆಂಗೆ ಬಳಸ್ಬೇಕು, ಹೆಂಗೆ ಮಾಡ್ಬೇಕು ನಮಗೆ ಗೊತ್ತೈತೆ ಸರ್, ಅದು ಮಾಡ್ತೇವೆ. ಒಂದು ಹೋರಿಗೆ ಈಗ ಅವ್ರು ಕಟ್ಟಿರ್ತಾರೆ, ದನಿ ಮನೆ ಚಟುವಟಿಕೆ ಏನಿದೆ ಎಲ್ಲ ಮಾಡ್ತಾರೆ, ಅಖಾಡದ ಚಟುವಟಿಕೆ ಏನಿರುತ್ತೆ ಎಲ್ಲ ಮಾಡ್ತಾರೆ. ಫೋಟೋಗ್ರಫಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ? ಹೋರಿ ಹಬ್ಬ ಬೆಳಿಬೇಕಂದ್ರೆ ಸರ ಒಂದು 50% ಇರೋದೇ ಫೋಟೋಗ್ರಾಫರ್ ಕೆಲಸ. ಬೇರೆ ಕಡೆ ಎಲ್ಲ ಈಗ ಅವತ್ತಿನ ಮಟ್ಟಿಗೆ ಹಬ್ಬ ಅಷ್ಟೇ ನೋಡಿರ್ತಾರೆ. ಈಗ ಮನೆಯವ್ರೇನಾದ್ರು ಹೋಗೋಕ್ಕಾಗಿರಲ್ಲ, ಅವರು ವಿಡಿಯೋದಲ್ಲಿ ನೋಡ್ತಾರೆ.
ಇನ್ನೊಂದು ಹೋರಿ ಹಬ್ಬದಲ್ಲಿ ಹೋರಿ ಹಬ್ಬ ಇಟ್ಟಾಗ ಈಗ ಟೆಂಡರ್ ಅಂತ ಮಾಡ್ತಿದ್ದಾರೆ. ಟೆಂಡರ್ ಮಾಡೋದ್ರಿಂದ ಹೊಸದಾಗಿ ಬೆಳಿತಿರುವ ಹುಡುಗರು ಬೆಳಿತಾ ಇಲ್ಲ. ಈಗ ಎಷ್ಟೋ ಹುಡುಗರು ಸಣ್ಣ ಫೋನಲ್ಲಿ ವಿಡಿಯೋ ಮಾಡ್ಕೊಂತಾರೆ. ನಾವು ಮಾಡಿರೋ ವಿಡಿಯೋಗಳು ಇಸ್ಕೊಂಡು ಅವ್ರ ಹೆಸರು ಹಾಕೊಂಡು ಮಾಡ್ತಾರೆ. ಖುಷಿ ನನಗೆ, ಯಾಕಂದರೆ ಅವ್ರು ಬೆಳಿಬೇಕು. ನಾವು ಏನೋ ಮಾಡಿದ್ವಿ ಮುಗೀತು, ಅದು ಇದಾಯ್ತು. ಈಗ ಹೊಸ್ದಾಗಿ ಟ್ರೆಂಡ್ ಆಗ್ತಿರೋರು ಬೆಳಿಬೇಕಂತ ನಾವು ಇದು ಮಾಡ್ತೀವಿ. ಹಾಂ, ಟೆಂಡರ್ ಅನ್ನೋದು ಇರ್ಬೇಕಾ ಹೋಗ್ಬೇಕಾ? ಟೆಂಡರ್ ಹೋಗ್ಬೇಕು ಸರ್. ಟೆಂಡರ್ ಬೇಡ ಅಂತ. ಟೆಂಡರ್ ರೊಕ್ಕ ಮಾಡಕ್ಕೆ ಟೆಂಡರ್ ಮಾಡ್ತಿದ್ದಾರೆ, ಹೋರಿ ಹಬ್ಬ ಮಾಡಕ್ಕಂತೂ ಮಾಡ್ತಿಲ್ಲ. ಟೆಂಡರ್ ಹೋಗ್ಬೇಕು. ಟೆಂಡರ್ ಹೋತಂದ್ರೆ ಹೋರಿಗಳು ಬೆಳಿತಾವೆ ಸರ್. ಈಗ ಟೆಂಡರ್ ಆಯ್ತಂದ್ರೆ ಅವನೊಬ್ಬನೇ ಮಾಡ್ತಾನೆ, ಮತ್ತು ರೈತರಿಗೆ ವಿಡಿಯೋಗಳು ಸಿಗಂಗಿಲ್ಲ. ಅವನು ಅಷ್ಟ್ರ ವಿಡಿಯೋಗಳು ಕೊಡೋಕೆ ಆಗಂಗಿಲ್ಲ ಸರ್ ಏಕ್ ಟೈಮ್ಗೆ. ಈಗ ಒಂದು ಹೋರಿಗೆ ಎಷ್ಟೊಂದು ಜನ ಅಭಿಮಾನಿಗಳು ಇರ್ತಾರೆ, ಅಷ್ಟ್ರು ಫೋನ್ ಹಾಕ್ತಾರೆ. ಅವ್ನು ಯಾರು ಫೋನ್ ಅಂತ ರಿಸೀವ್ ಮಾಡ್ತಾರೆ. ಈಗ ಅಷ್ಟ್ರು ಮಾಡಿದರೆ ಯಾರು ಒಬ್ಬೊಬ್ರು ಕೊಟ್ಕೊಂತ ಹೋಗ್ತಾರೆ. ಹಂಗಾಗಿ ಟೆಂಡರ್ ಹೋದರೆ ಅನುಕೂಲ ಆಗುತ್ತೆ ಎಲ್ಲರಿಗೆ. ಹೊಸ್ದಾಗಿ ಬೆಳಿತಾರೆ, ಹುಡುಗರು ಬೆಳಿತಾರೆ. ಇವರಿಬ್ರು ಏನು ನೋಡಿದ್ರು ಅವರು ವಿಡಿಯೋ ಮುಗಿದ್ಮೇಲೆ ಹೇಳಿದ್ದು ಒಂದೇ ಮಾತು ನನ್ನ ಹತ್ರ, ನಾನು ಆ ಹೋರಿ ಅಭಿಮಾನಿ ಅಲ್ಲ, ಈ ಹೋರಿ ಅಭಿಮಾನಿ ಅಲ್ಲ. ಹೊಸ್ದಾಗಿ ಏನು ಬರ್ತಿದ್ದಾವೆ ಅವನ್ನ ನಾವು ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ಹೋರಿ ಹಬ್ಬಕ್ಕೆ ಒಂದು ಒಳ್ಳೆ ಸಂದೇಶನ ಇಟ್ಕೊಂಡು ಮುಂದೆ ಹೋಗ್ತಿದ್ದಾರೆ. ಸಪೋರ್ಟ್ ಮಾಡಿ ಆದಷ್ಟು. ನಾನು ಅಷ್ಟೇ ಕೇಳ್ಕೊಂಡು ನಿಮ್ಮನ್ನ, ಯಾರ್ಯಾರಿಗೂ ಏನೋ ಮಾಡ್ತೀರಾ ಒಂದು ಸಪೋರ್ಟ್ ಕೊಡಿ ಅಷ್ಟೇ ನಾನು ಕೇಳೋದು. ಹೇಳಿ. ಈಗ ನಾನು 107 ಲೋಗ ಹಾಕಿನಿ ಅಂದರೆ ಬರೀ NTC ಅಷ್ಟೇ ಮಾಡ್ತಾನೆ ಇವನು. ಅವರು ಬೆಳೆದಾರೆ, ಅವ್ರು ನಡ್ಕೊಂಡು ಬೆಳೆದಾನೆ ಇವನು ಅಂತ ಹೇಳ್ತಾರೆ. ನನಗೆ ಅದಿಲ್ಲ, ಆ ಹೋರಿ ಮೇಲೆ ಅಭಿಮಾನ ಐತಿ. ಅದ್ರ 107 ಲೋಗೋ ಹಾಕ್ತೀನಿ ನಾನು. ಅವ್ರು ಬೇಡ ಅಂದ್ರೂ ನಾನು ಹಾಕ್ತೀನಿ, ಯಾಕಂದರೆ ನಾನು ಹೋರಿ ಮೇಲೆ ಇಟ್ಟರೆ ಅಭಿಮಾನ. ಹೌದಾ? ನಾನು ರಾಜೇಂದ್ರ ಮಾಡ್ತೀನಿ, NTC ಮಾಡ್ತೀನಿ, ಎಲ್ಲದೂ ಮಾಡ್ತೀನಿ. ನಾನು ಹಾಕಿರೋ ವಿಡಿಯೋದಲ್ಲಿ ನೀನು ಯಾಕಪ್ಪ NTC 107 ಹಾಕಿಯಾ, ಅದನ್ನ ಹಾಕ್ಬೇಡ ಅಂತ ಹೇಳಿದ್ಮೇಲೆ ನಾನು ಒಂದು ಸ್ವಲ್ಪ ರಾಜಂದು ಬಿಟ್ಟಿದ್ದೆ. ಇನ್ಮೇಲೆ ಮಾಡ್ತೀನಿ. ಸರ್ ನಮಸ್ತೆ. ನಮಸ್ತೆ. ಹುಚ್ಚಾಟ ಮಾಡ್ತಿದ್ದೇವೆ ಅಂತ ಅನಿಸ್ತಿದ್ಯಾ? ಏನು ನಾವು ಹಿಂದಿನಿಂದ ಅಮೃತ ಮಾಲ್ ಕಟ್ಕೊಂತ ಬಂದಿದ್ದೀವಿ. ಇದೆಲ್ಲ ಇದು ಎರಡನೇ ಹೋರಿ ಅವು ಅಮೃತ ಮಾಲ್. ಅವು ಫಸ್ಟಿನ ದೊಡ್ಡ ಇದ್ವು ಅಮೃತ ಮಾಲ್. ಅವು ಕೊಟ್ಟು ಮತ್ತು ಮತ್ತೊಂದು ಅರಣ್ಯ ಹಿಡ್ಕೊಂಬಂದಿವಿ. ಆದ್ರೆ ಅವು ಅಂತಾರೆ ಹಬ್ಬ. ಇದು VIP ಇದ್ದಲ್ಲ, ಇದು ಸಿಟ್ಟು. ಹಂಗೆ ನಾನು ಹೇಗೆ ಹೋಗಲ್ಲ ಅಷ್ಟೇ, ಹಂಗೆ ಹುಲ್ಲು ಹಾಕ್ತಾ ಇರ್ತಾವೆ ಅಷ್ಟೇ. ಇದ್ರಿಗೆ ಹೋದ್ರೆ ಅದು ಏನು ಮಾಡುತ್ತೆ, ಯಾವಾಗ ಏನು ಮಾಡುತ್ತೆ ಅಂತ ಭಯ ಆಗುತ್ತೆ. ಭಯ ಆಗುತ್ತೆ. ಏನಕ್ಕೆ ಫಸ್ಟ್ ಕೇಳಿದ್ನಲ್ವ ಹುಚ್ಚಾಟ ಮಾಡ್ತಿದ್ದಾರೆ, ಏನಕ್ಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ತುಂಬಾ ಜನ ಪೇರೆಂಟ್ಸ್ಗಳು ಹೇಳ್ತಿರ್ತಾರೆ, ಈಗ ನಾವು ಹುರುಪಲ್ಲಿ ಇರ್ತೀವಿ ಮನೇಲಿ, ಏನಕ್ಕೆ ಬೇಕಪ್ಪ ಇವಕ್ಕೆ ಕಟ್ಕೊಂಡವ್ರೆ, ಅಲ್ಲಿಗೆ ತಗೊಂಡು ಹೋಗ್ತಾರೆ, ಇಲ್ಲಿಗೆ ತಗೊಂಡು ಹೋಗ್ತಾರೆ ಅಂತ. ಬಟ್ ಸಪೋರ್ಟ್ ಮಾಡೋರು ಡಿಫ್ರೆಂಟ್. ಈಗ ನೀವು ಹೇಳಿದ್ರೆ ನಮಗೆ ನಂಗೆ ಅನ್ಸಲ್ರಿ ಅಂತ ಬರಬೇಕು ಅಂತ ಕೇಳಿದೆ ನಿಮ್ಮ ಹತ್ರ ಅಷ್ಟೇ. ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ. ಇಲ್ಲ, ಹುಚ್ಚಾಟ ಅನ್ನೋದು ಯಾಕಂದ್ರೆ ನಾವು ಸಣ್ಣಕ್ಕಿದ್ದಾಗಿಂದನೂ ಅದೇ ಇದರಲ್ಲೇ ಬಂದರು. ಅದು ಹಬ್ಬ ಅಂದ್ರೆ ಹುಚ್ಚಾಟ ಎಲ್ಲರಿಗೂ ಬಂದೇ ಬರುತ್ತೆ. ರೈತಾಪಿ ಏನು ಅಂತ ಅಂತಾವಲ್ಲ, ಅವರಿಗೆಲ್ಲರಿಗೂ ಬಂದೇ ಬರುತ್ತೆ. ಬರೀ ದುಡ್ಡು ಮಾಡೋರಿಗೆ ಮಾತ್ರ ಬರಲ್ಲ. ಅದು ದುಡ್ಡು ಮಾಡ್ಕೊಂತ ಹೋಗ್ಬೇಕು ಅನ್ನೋದಾಗುತ್ತೆ. ಒಬ್ರಿಗೆ ಏನಾಗುತ್ತೆ, ಎಂತ ಒಂಥರ ಖುಷಿ. ಹಳ್ಳಿ ಕಡೆಗೆ ಇದೇ ಮನರಂಜನೆ ಹಬ್ಬ. VIP 10 ವರ್ಷದಲ್ಲಿ ನಿಮ್ಮ ಪ್ರಕಾರ ಎಲ್ಲಿರ್ತಾನೆ? ನನ್ನ ಪ್ರಕಾರ ಟಾಪ್ 1 ಇರಬೇಕು ಅಂತ ನನಗೆ ಅನಿಸ್ತಾ ಇದೆ. ಏನಂತ? ಟಾಪ್ 1 ಹೋಗ್ಬೋದು ಅಂತ ಅನಿಸ್ತಾ ಇದೆ. ಅನಿಸ್ತದೆ. ಅನಿಸ್ತಾ ಇದೆ. ಹಬ್ಬ ಎಲ್ಲ ನೀವು ಹೋಗ್ತೀರಾ ಅಥವಾ ಹೇಗೆ ಅಂತ? ಹೋಗ್ತೀರಾ. ಹೆಂಗ್ ಮಾಡುತ್ತೆ ಹಬ್ಬ? ಹಬ್ಬ ಭಾರಿ ಚೆನ್ನಾಗಿ ಬರುತ್ತೆ. ಒಂದು ರೌಂಡಿ ಬಿಟ್ಟಲ್ಲೇ ಇದೇ ಟೈಪ್ ಬರ್ತೈತಿ ಅಂತ ನಿರೀಕ್ಷೆ ಇಟ್ಕೊಳಂಗಿಲ್ಲ. ಅದನ್ನ ಇನ್ನೊಂದು ರೌಂಡ್ ಯಾವ ಟೈಪ್ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ. ನೀವು ಎಷ್ಟು ವರ್ಷದಿಂದ ಹಬ್ಬ ನೋಡ್ತಿದ್ದೀರಾ? ಮಾಡೋದ್ ಬೇಡ, ನೋಡ್ತಿದ್ದೀರಾ ಹಬ್ಬ ಎಷ್ಟು ವರ್ಷದಿಂದ? ಅಂದಾಜು ಒಂದು 20 ವರ್ಷದಿಂದ ಹಬ್ಬ ನೋಡ್ತಾ ಇದ್ದೀವಿ. 20 ವರ್ಷದಿಂದ ನೋಡ್ತಿದ್ದೀರಾ? 15 ವರ್ಷದಿಂದ ಹಬ್ಬನೂ ಮಾಡ್ತಾ ಇದ್ದೀವಿ. ನಿಮ್ಮ ಪ್ರಕಾರ ನಿಮ್ಮ ತಲೆಗೆ ಬಂದಿತ್ತಲ್ವಾ ಹೋರಿ, ಹಿಂಗ ಮಾಡಿತ್ತು ಹಬ್ಬ, ಈಗೂ ಹೇಳ್ತಿದ್ದೀರಾ, ಆ ಹೋರಿ ಹೆಸರು ನಿಮ್ಮ ತಲೆಯಲ್ಲಿರುತ್ತೆ. ಯಾವ ಹೋರಿ ಮಾಡಿರ್ಬೋದು 20 ವರ್ಷದಲ್ಲಿ ನಿಮಗೆ ಇಷ್ಟ ಆಗಿದ್ದು ಹೋರಿ? ಇದ್ರ ಹಬ್ಬದ ಮುಂದೆ ಚಿನ್ನಾಡು ಚಲೋದೇ ಆ್ಯಕ್ಷನ್ನೇ ಬೇರೆ ನಾವು ನೋಡಿದ್ಬೇಕು. ಇದ್ರ ಆ್ಯಕ್ಷನ್ನೇ ಬೇರೆ. ಆಮೇಲೆ ನಂದಿ ಅಂತ ಇತ್ತು ಕೃಷ್ಣಹಳ್ಳಿ, ಅವ್ರದ್ದು ಅದೇ ಆ ಡಿಫ್ರೆಂಟ್ ಐತಿ. ಇದ್ರ ಆ್ಯಕ್ಷನ್ನೇ ಡಿಫ್ರೆಂಟ್ ಐತಿ. ಒಟ್ಟು VIP ಅಂದ್ರೆ ನಿಮ್ಗೊಂಥರ ಈಗ ಬೇಕು ಮನೆಗೆ ಅಂತನಾ? ಬೇಕು, ಒಳ್ಳೆ ಖುಷಿ ಆಗುತ್ತೆ. ಮತ್ತೆ ಖುಷಿ ನಾವು ಫಸ್ಟಿಗೆ ಜಾತಿ ಕಟ್ಕೊಂತಿರೋ ಅಷ್ಟು ಅಂತ ಅಂತಿದ್ದೀವಿ ಹುಡ್ರಿಗೆ. ಆದರೆ ಈಗ ನೋಡಿದ್ರೆ ಅಭಿಮಾನ ಅದು ನೋಡಿದ್ರೆ ಭಾರಿ ಖುಷಿ ಆಗುತ್ತೆ. ನಾಳೆ ಬಂದ್ಬಿಟ್ಟು ಈಗ ಅವ್ರು ಹೇಳಿದ್ರು ಯಾರೋ ಒಬ್ರು ಬರ್ತಾರೆ, ನೀವ್ ಹೇಳಿ ಎಷ್ಟು ಕೊಡ್ತೀರಾ ಅಂತ. ನಿಮ್ಮ ಮನ್ಸಲ್ಲಿ ಈಗ ಅವ್ರ ಮಕ್ಕಳು ಬೇರೆ, ನೀವೇನೋ ಹೇಳ್ತೀರಾ? ಹೇಳಿದ್ರು ನಾವು ಒಬ್ರಿಗೆ ಕೇಳಕ್ ಬರಲ್ಲ, ಹುಡುಗರಿಗೆ ಕೇಳಿದೀವಿ ಎಲ್ಲ. ಅಭಿಮಾನಿ ಯಾಕಂದ್ರೆ ಒಮ್ಮೆಗೆ ಕೊಡಕ್ ಬರಲ್ಲ ಇರ್ತಾ ಯಾರಾದ್ರು. ಅಭಿಮಾನಿಗಳು ಭಾಳ ಅದಾರೆ. ಅದಕ್ಕೆ ಕೇಳಿದ್ರೆ ಹೆಂಗೆ ಮಾಡ್ತಾರೆ, ಕೊಡಂದ್ರಪ್ಪ ಅಂದ್ರೆ ಭಾಳ ಮಂದಿ ನಮ್ಮನ್ನೇ ಕೇಳಿದ್ರು. ಯಾಕಂದ್ರೆ ಹೋರಿ ಇಲ್ಲೇ ಇರೋದ್ರ ಕಡೆಯಿಂದ ನಮ್ಮನ್ನ ಕೇಳಿದ್ರು. ಅದನ್ನ ಬಿಡಿಸೋ ಮಾತೇ ಇಲ್ಲ.
ಬ್ರದರ್ ನಿಮ್ಮ ಹೆಸರು ಜೋರಾಗಿ ಮಾತಾಡಿ. ಶಿವಕುಮಾರ್ ಅಂತ. ಶಿವಕುಮಾರ್ ಯಾಕೋ ಭಾಳ ನಾಚ್ಕೊಂತಿದ್ದೀರಾ? ಏನು ಹಾಕಿರೋದೇನೇನು ಅದು ನಾಚ್ಕೊಂತಿಲ್ಲ, ಅದು ಬಿಟ್ರೆ ಇಲ್ಲಿ ಎತ್ಕೊಂಡು ಹೋಗುತ್ತೆ. ಅದ್ರ ಮುಂದೆ ಯಾಕೆ ನಾಚ್ಕೊಂತಿದ್ದೀರಾ ಅಂತ. ನಾಚ್ಕೊಂತಿಲ್ಲ. ಫುಲ್ ವಿಡಿಯೋ ನೋಡಿದ್ರ? ಈಗ ಆಗಿರೋದೆಲ್ಲ ವಿಡಿಯೋ ನೋಡಿದ್ರ? ನೋಡಿಲ್ಲ. ಬ್ಲೈಂಡಾಗೆ VIP ಬರ್ತಾ ಇದೆ ಒಂದು ರೋಡಲ್ಲಿ, ಏನ್ ಅನ್ಸುತ್ತೆ ಮನ್ಸಲ್ಲಿ? ಮನ್ಸಲ್ಲಿ ಹೇಳ್ಕೊಬೇಡಿ, ಹೇಳಿ. ಇದೊಂದು ಊರು ನಮ್ಮ ಮನೇಲಿ ಇರ್ಬೋದು ಅಂತ ಅನಿಸ್ತದೆ. ಹಾ? ಈ ಥರದೊಂದು ಊರು ನಮಗೂ ಬೇಕು ಅನಿಸ್ತದೆ. ಯಾಕೆ ಅಂತ ಊರಿಗೆ ಕಟ್ಟಬೇಕು? ಯಾಕೆ? ಅದ್ರ ಹಬ್ಬಂಗೆ ಐತೆ ನಾವು. ಏನಕ್ಕೆ ಆ ಹೋರಿ ಇಷ್ಟ ಆಯ್ತು ಅಂತ? ಈಗ ನಮ್ಮ ಮನೇಲಿ ಅಂತದೊಂದು ಹೋರಿ ಕಟ್ಟಬೇಕು ಅಥವಾ ಮಾಡಬೇಕು ಅನ್ಸೋದು ಯಾಕೆ ಅಂತ? ಯಾಕಂದ್ರೆ ನಾವು ಫಸ್ಟಿಗೆ ನಾವು ತಗೊಂಬಂದಾಗ ಹಬ್ಬ ಮಾಡಲ್ಲ ಅಂತಾನೆ ಬಿಟ್ಟಿದ್ರು ಅದನ್ನು. ನಾವು ತಗೊಂಬಂದು ಕಟ್ಕೊಂಡಾಗ ಹಬ್ಬ ಮಾಡಲ್ಲ, ಇದನ್ನ ಬೇಡ ಬೇಡ ಅನ್ನೋದು. ತಗೊಂಬಂದು ಫಸ್ಟ್ ರೆಡಿ ಮಾಡಿ ಕಳೆದಿದ್ದು ಅಂತ ತಗೊಂಬಂದು ಬಿಡ್ಲೇನ, ಕಳೆದೆಲ್ಲ ಮಾಡಿ ಹುಡ್ಕೊಂಬಂದ್ವಿ. ಯಾವಾಗ ಒಂದು ರೌಂಡ್ ಹಬ್ಬ ಬಿಟ್ಟು ಅವತ್ತಿಂದ VIP ಅನ್ಕೊಂಡ ಬಂತಾನೆ. ನಾವು ಸ್ವಾಮಿಯರಣ VIP ಸ್ವಾಮಿಯರು ಅನ್ಕೊಂತ ಮಾತಾಡಕ್ಕೆ ಯಾವ ಹಬ್ಬಕ್ಕೆ ಹೋದ್ರೆ ರೆಡಿ ಮಾಡಕ್ಕೆ ನಾವು ರಾತ್ರಿಗೆ ಬಂದೆಲ್ಲ ಊರಿ ರೆಡಿ ಮಾಡಿಕೊಟ್ಟು ಹಬ್ಬಕ್ಕೆ ಹಬ್ಬ ಮಾಡ್ಕೊಂತ ಬಂದ್ವಿ. ಈ ಹೇಳಿದ್ರಲ್ವಾ VIP ಸ್ವಾಮಿಯರು ಅಂತ, ಬಿಫೋರ್ VIP ಸ್ವಾಮಿಯರು, ಆಫ್ಟರ್ VIP ಸ್ವಾಮಿಯರು ಅಂತ ಒಂದಿರುತ್ತೆ. ಬಿಫೋರ್ ಅಂದ್ರೆ ಅಲ್ಲಿಗೆ VIP ಅಷ್ಟೇ, ಸ್ವಾಮಿಯರು ಅಲ್ಲ, VIP ಇರಲ್ಲ, ಸ್ವಾಮಿಯರು ಅಷ್ಟೇ ಇರುತ್ತೆ. ಆ ಹೆಸರಿಗೂ ಈಗ VIP ಸ್ವಾಮಿಯರು ಅಂತ ಕರೀತಿದಾರಲ್ವಾ, ಈ ಹೆಸರಿಗೂ ಏನಂತ? ಏನು ಪರವಾಗಿಲ್ಲ, ಅಡ್ಸ್ಕೋಬೇಡಿ, ಆರಾಮಾಗಿ ಮಾತಾಡಿ. VIP ಸ್ವಾಮಿಯರು, ಬರೀ ಸ್ವಾಮಿಯರು ಅಂತ ಹೇಳಿ ಇದು ನಾರ್ಮಲ್ ಇತ್ತು ಅಣ್ಣ. VIP ಸ್ವಾಮಿಯರು ಜೊತೆಗೆಲ್ಲ ಊಟ ಗಿಟ ಹೊಡ್ಸ್ಕೊಂಡು ಎಲ್ಲರಿಗೂ ಭಾಳ ಜನ ಊರೇ ಪರಿಚಯ ಆಗ್ತೀವಿ. ನಾವು ಅದ್ರ ಜೊತೆಗೆ ಅದ್ರ ಹೆಸರು ಬೆಳೆದೈತಿ, ಅದ್ರ ಜೊತೆಗೆ ನನ್ನ ಹೆಸರು ಬೆಳೆದ. ಅವರಿಗೆ VIP ಬರ್ತಿದೆ ಅಂತ ಹೇಳಿದೆ. ನಾನು ಸುಮ್ಮನೆ ಹೋಗ್ತಾ ಇದ್ದೀನಿ, ನನ್ನನ್ನು ತಡೆದು ಹೇಳಬೇಕು VIP ಬಗ್ಗೆ ಏನು ಹೇಳ್ತೀನಿ? VIP ಅಂತಂದ್ರೆ ಒಳ್ಳೆ ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ ಇವಾಗ. ಎಲ್ಲೇ ಒಂದು ನಮ್ಮ ಹುಡುಗ ಒಬ್ಬನ ಧರ್ಮಸ್ಥಳಕ್ಕೆ ಹೋಯ್ತಂತೆ, ಈ ಟಿ ಶರ್ಟ್ಗೆ ಅನ್ನೋದು VIP ಟಿ ಶರ್ಟ್. ಅವಾಗೆ ಇದೇ VIP ಟಿ ಶರ್ಟು, ಸುಣ್ಣಗೊಪ್ಪ VIP, ಊರ ಹೆಸರು ಒಟ್ಟು ಜೊತೆಗೆ ಎತ್ತಿನ ಹೆಸರು ಮತ್ತು ಊರ ಹೆಸರು ಎರಡೂ ಒಂದು ಮುಗುಲ ಹತ್ರ ಹೋಯ್ತಾ ಇದೆ ಅಷ್ಟೊಂದು ಹೇಳ್ಬೋದು. ಒಂದು ರೋಡಲ್ಲಿ ಹೊಂಟಾಗ ಏನಾಗುತ್ತೆ ಅಂದರೆ, ಎತ್ತು ಬರ್ತಾ ಇದೆ ಅಂದರೆ ಜನಕ್ಕೆ ಏನೋ ಒಂದು ಕ್ರೇಜ್. ಹಾಗೆ ನಾರ್ಮಲಾಗಿ ಹೊಂಟರು ಕೂಡ ಎತ್ತು ಈ ಎತ್ತು ಚೆನ್ನಾಗಿ ಮೆಸಿದ್ದಾರೆ, VIP ಬಂತಾರೆ, ಫೋಟೋ ತಗೋಬೇಕು, ತಡಿಯೋ ನಿಲ್ಸೋಣ, ಫೋಟೋ ಹೊಡ್ಕೊಳ್ತೀವಿ, ಆ ಕ್ರೇಜಿ ಹೋಗಿದೆ. ಪುನೀತ ಹೇಳಿ, ನಾನು ಏನು ಕೇಳಲ್ಲ, ನೀವೇನೋ ಒಂದು ಹೇಳಬೇಕು, ಹೇಳಿ. ಹೋಗಿ ಫಸ್ಟಿಗೆ ತಂದಾಗಿಂದ ಇಲ್ಲಿ ಗಂಟನ ಇದಕ್ಕೆ ಭಾಳ ಹಿಂದೆ ಭಾಳ ನಮ್ಮ ಫ್ರೆಂಡ್ಸ್ ಎಲ್ಲ ಶ್ರಮ ಪಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಶ್ರಮ ಪಟ್ಟಿದ್ದಾರೆ. ಕುಮಾರ್ 121 ಅಂತ ಇಲ್ಲಿ ಮಟ್ಟ ಹೆಸರು ಸ್ವಲ್ಪ ಜಾಸ್ತಿ ಆಗಕ್ಕೆ ಅವನೇ ಕಾರಣ. ಕುಮಾರ್ ಏನು ಮಾಡಿ ಇದು ಪ್ರತಿಯೊಂದು ಅದ್ರ ಒಂದು ಮಕ್ಕಳ ಹಾಕಿರೋದು, ಮಾಲೆ, ಈ ಥರ ಎಲ್ಲ ಡಿಸೈನ್ ಎಲ್ಲ ಅವನೇ, ಎಲ್ಲ ಅವನೇನು ಹೇಳ್ತಾನೆ ನಾವು ಅದು ಮಾಡ್ತೀವಿ. ಅವನಿಂದನೇ ಹೆಚ್ಚು ಹೆಸರಾಗಿರೋದು ಅಂದ್ರೆ ಅವನಿಂದನೇ. ನಮಗೆ ಹೋರಿ ಹಬ್ಬ ಅಂದ್ರೆ ಏನು ಅಂತಲೂ ಗೊತ್ತಿಲ್ಲ, ಅವನಿಂದನೇ ನಮಗೆ ಗೊತ್ತಾಗಿರೋದು. ವಿಡಿಯೋ ಪ್ರತಿಯೊಂದು ವಿಡಿಯೋನು ಅವನೇ ಮಾಡಿರೋದು, ಅವನೇ ಎಲ್ಲರಿಗೂ ಇದು ಮಾಡಿ ಹೊರಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿರೋದು. ನಾವು ಹೋರಿ ಹಬ್ಬಕ್ಕೆ ತೀರೋನೆ, ನಾನು ಹೋರಿ ಹಬ್ಬಕ್ಕೆ ಯಾವಾಗೂ ಬಂದಿಲ್ಲ. ನಾವು ಹೋರಿ ತಗೊಂಬಂದ್ಮೇಲೆ ನಾವು ಹೋರಿ ಹಬ್ಬಕ್ಕೆ ಬಂದಿದ್ದು. ಇದಕ್ಕೆ ಹುಚ್ಚು ಹಚ್ಚಿದ್ದು ಕುಮಾರ್ 120. ಈಗ ಎಷ್ಟಿದೆ ಹುಚ್ಚು? ಸಿಕ್ಕಾಪಟ್ಟೆ ಇದೆ. ಬೆಂಗಳೂರಿಂದ ಬಂದಿದ್ದೀನಿ ಇವತ್ತು ಹೋರಿ ಸಂದರ್ಶನಕ್ಕಾಗಿನೇ. ಈಗ ಹುಚ್ಚು ಏನ್ ಅನ್ಸುತ್ತೆ ಹುಚ್ಚು ಬಗ್ಗೆ ಈಗ? ಯಾಕೆಂದ್ರೆ ಜೀವ ಏನ್ ಮಾಡ್ಕೊಂಡಿರೋದು ಬೆಂಗಳೂರಲ್ಲಿ? ಏನ್ ಮಾಡ್ಕೊಂಡಿರೋದು? ಇಂಡಿಯನ್ ಡಿಸೈನ್ ಎಕ್ಸ್ಪರ್ಟ್ ಅಂತ ಕೆಲಸ ಮಾಡ್ತಾನೆ. ಅಲ್ಲೆಲ್ಲೋ ಕೆಲಸ ಮಾಡ್ತಿರ್ತೀರಾ, ಇಲ್ಲಿ ಹೋರಿ ಓಡೋಗ್ತಾ ಇರುತ್ತೆ ಅಥವಾ ಮನ್ಸಲ್ಲಿ ಬಂದಿರುತ್ತೆ, ಅದು ಏನ್ ಅನ್ಸುತ್ತೆ ಅಂತ? ನನ್ನ ಫ್ರೆಂಡ್ಸ್ ಇರೋದ್ರಿಂದರೆ ನಾನು ಏನು ಇದು ಮಾಡೋದು, ಅವರೆಲ್ಲ ನೋಡ್ಕೊಂತಾರೆ. ನಾನು ಇದುವರೆಗೆ ಎತ್ತು ಹಿಡ್ಕೊಂಡಿಲ್ಲ, ಎಲ್ಲ ಅವರೇ ಹಿಡ್ಕೊಳ್ಳೋದು, ಅವರೇ ಇದು ಮಾಡೋದು, ಎಲ್ಲ ಮಾಡ್ತಾರೆ. ನಾನು ಹಂಗೆ ನಿಂತ್ಕೊಳ್ಳೋದು ಅಷ್ಟೇ ನಡ್ಕೊಂತ, ಅದರಿಂದ ಹೋಗ್ತೇನೆ ಅಷ್ಟೇ. ಇನ್ನೊಳಗೆ ಇದೆಲ್ಲ ಮಾಡೋದು ಪ್ರತಿಯೊಂದು ಅವರೇ ಮಾಡೋದು. ಕೀರ್ತಿ ಕುಮಾರ್ 120 ಅವ್ರ ತಮ್ಮ ಕೀರ್ತಿ ಅಂತ ಇದ್ದಾರೆ, ಇಲ್ಲಿ ಇವನೇ. ಇವರೇ ಎಲ್ಲ ಪ್ರತಿಯೊಂದು ಶೃಂಗಾರ ಮಾಡೋದು, ಅದೆಲ್ಲ ಪ್ರತಿಯೊಂದು ಇವರೇ. ಇವ್ರು ಮಾಡಿಲ್ಲ ಅಂದ್ರೆ ನಾವು ಮಾಡೋಕ್ಕಾಗಲ್ಲ, ಪ್ರತಿಯೊಂದು ಅವರೇ ಮಾಡೋದು. ಏನೋ ಒಂದು ನಿಮ್ ಜೊತೆ ನಿಂತಿದ್ದಾರೆ, ಇಲ್ಲ ಅವ್ರ ಜೊತೆ ನೀವು ಅಣ್ಣ ತಮ್ಮ ಇದ್ದಂಗಿದಾವೆ ನೋಡ್ರಿ ಎಲ್ಲ. ಇದಕ್ಕೆ ಯಾರು ಓನರ್, ಇವ್ರು ಓನರ್ ಅಂತ ಇಲ್ಲ, ಎಲ್ಲರೂ ಓನರೇ. ನಾವು ನಮ್ಗಿನ್ನ ಹೆಚ್ಚಾಗಿ ಅವ್ರು ಮಾಡ್ತಾರೆ. ಅದೇ ಅಲ್ವ ಬೇಕಾಗಿರೋದು ಹೋರಿಗೆ, ಅದೇ ಬೇಕಾಗಿರೋದು. ಹೋರಿ ಬೆಳಿಬೇಕು ಅನ್ನೋದು ಬೇಕಾಗಿರೋದು.
ಇದ್ರ ಓನರ್ ಯಾರು? ಅದು ಪಾಪ ಮನ್ಸಲ್ಲಿ ಬೈಕಂತಿರುತ್ತೆ, ನನ್ನ ಮಗ ನನ್ನ ಮಾತಾಡ್ಸಿರೋ ಸ್ವಲ್ಪ ಅಂತ ಬೈತಿರುತ್ತೆ. ಹಂಗೆ ಇವ್ರ ಕಡೆ ಒಂದು ಸ್ವಲ್ಪ ತಗೊಳ್ತೀನಿ, ಹಂಗೆ ಇವ್ರ ಕಡೆ ಸೈಲೆಂಟಾಗಿ ನಿಂತಿದೆ ಬ್ರದರ್ ಆಗ್ಲಿಂದ. ಇದಾದ್ರು ಸ್ವಲ್ಪ ಕೊಡ್ತಿದೆ, ಸೈಲೆಂಟಾಗಿ ನಿಂತಿದೆ. ಅದು ಸೈಲೆಂಟಾಗಿ ನಿಂತ್ಕೊಂಡೆ ಏನಾದರೂ ಮಾಡುತ್ತಾ ಅಥವಾ ಸೈಲೆಂಟಾಗೇ ಇರುತ್ತಾ ಅಥವಾ ಹೋರಿ ಹಬ್ಬದಲ್ಲಿ ಹೆಂಗೆ ಅಂತ? ಸೈಲೆಂಟ್ ಆಗಿದ್ದೆ ಗುಮ್ಮದ್ರಿ. ಹಳ್ಳಿ ಡೈಲಾಗ್ ಅಂತಾರಲ್ಲ, ಸೈಲೆಂಟ್ ಆಗಿ ಗುಮ್ತತೆ ಅಂತಾರಲ್ಲ, ಹಂಗಿಲ್ಲ. ಯಾರಿಗೆ ಆ ಸಣ್ಣ ಹುಡುಗರು ಮುಟ್ಟಿದ್ರೆ ಏನು ಮಾಡಲ್ಲ. ಈಗ ಅದು ಹೊಟ್ಟೆ ಬಾ ಬಂದ್ರ ನಮ್ಗೂ ಹಿಡ್ಕೊಳಕ್ಕಾಗಲ್ಲ ಆ ಥರ. ಏನ್ ಹೆಸರಿಟ್ಟಿದ್ದೀರಾ ಅಥವಾ ಇದ್ರ ಜೊತೆ ತಂದಿದ್ದ ಅಥವಾ ಇದ್ರ ಜೊತೆ ಇರೋದಾ ಅಥವಾ ಹಿಂಗೆ? ಇದ್ರ ಜೊತೆ ಇನ್ನೊಂದು ಐತ್ರಿ, ಅದು ಒಳಗೈತೆ ನಿಲ್ಲಲ್ಲ ನಿಂದು ಹಿಡ್ಕೊಂಬಂದಿವಿ. ಇದ್ರ ಹೆಸರು ನಂದೀಶ ಅಂತ. ನಂದೀಶ ಇನ್ನೂ ಹಬ್ಬದಾಗಲ್ಲ, ಮನೇಲಿ ನಾವು ಕರೆ ನಂದಿ ನಾಗ ಅಂತ ಕರೀತೀವಿ. ಹಬ್ಬದಲ್ಲಿ ನಂದೀಶ ಅಂತ ಅದರಲ್ಲಿ ಏನು ಸಾವುಕಾರ ಅಂತಾರೆ, ನಮ್ದು ಹಳೆ ಹೆಸರು ಸಾವುಕಾರ ಅಂತ ಐತ್ರಿ. ಅದನ್ನ ಇದು ಆ ಹೆಸರು ಮೇಲೆ ಬಿಡ್ತಾ ಇದ್ದೀವಿ. ಒಟ್ಟು ಹಬ್ಬ ಮಾಡ್ತಿದೆ, ಹಬ್ಬ ಮಾಡ್ತೀವಿ ನಾವು. ಹೊರಗೆಲ್ಲ ಒಯ್ಯಲ್ರಿ, ನಮ್ಮ 3 ಹಬ್ಬಕ್ಕೆ ಸಾಕು. 3 ಹಬ್ಬಕ್ಕಾದ್ರೆ ಸಾಕು. ಹೊರಗೆಲ್ಲ ಒಯ್ಯಕ್ಕೆ ಅದೇ ಐತಲ್ಲ, ಹಂಗಾಗಿ ನಮ್ಮ ಊರಾಗ ಸ್ಟಾರ್ಟ್ ಆಗ್ತಿರಿ ಜನಕ್ಕೆ. ಕಿರು ಪರಿಚಯ, ಇದು ಬ್ರ್ಯಾಂಡ್ ರಿಲೀಸ್. ಏನ್ ಹೇಳಕ್ ಇಷ್ಟಪಡ್ತೀರ ಎರಡೂ ಹೊರಿಗಳಿಗೂ? ಏನೇನು ಹೇಳ್ಬೇಕು? ಏನ್ ಹೇಳಕ್ ಇಷ್ಟಪಡ್ತಾನಂದ್ರೆ, ಈಗ ಕೋಟಿ ಕೊಟ್ಟು ಕಾರ್ ತಂದಿರ್ತದೆ, ಕಾರ್ ನೋಡಕ ಮನೆ ಮಠ ಯಾರು ಬರಂಗಲ್ಲ. ಈಗ ಒಂದ್ ಎತ್ ಕಟ್ಟೇವಂದ್ರ ಎಲ್ಲರೂ ಬರ್ತಾರ. ಈ ಕಾರ್ ತಂದೇವಂದ್ರ ಒಂದ್ ದಿನ ಬಂದು ನೋಡಿ ಹೋಗ್ಬೋದು. ಅವ್ರ ಎತ್ ಕಟ್ಟೇವಂದ್ರ ಬರ್ತಾನೆ ಇರ್ತಾರೆ. ಹಾ, ಇಷ್ಟ ಹೇಳಕ್ ಇಷ್ಟ. ನಮ್ಮ ಕಡೆ ಹುಡ್ರೆಲ್ಲ ಬರೀ ಹೊರಿ ಹಬ್ಬ ಚಿಂತಲೇ ಇರ್ತಾರೆ. ಬೇರೆ ಕಡೆ ಎಲ್ಲ ಮಕ್ಕಳು ಓದಿಸ್ಬೇಕು, ಇದು ಮಾಡ್ಬೇಕಂತಾರೆ. ಈಗ ದೀಪಾವಳಿ ಯಾವಾಗ ಬರ್ತದೆ, ಈಗ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿರ್ತಾರೆ, 7 days to go 6 days to go ಹಾಕ್ತಾರೆ. ಹೋರಿ ಹಬ್ಬಕ್ಕೆ ಇನ್ನು ಎಷ್ಟು ದಿನ ಉಳಿತಾವ ಆ ಥರ ಎಡಿಟ್ ಮಾಡಿ ಸ್ಟೇಟಸ್ಗಳು ಹಾಕ್ತಾರೆ. ಯಾಕಂದ್ರೆ ಹೋರಿ ಹಬ್ಬಕ್ಕಿರೋ ಕ್ರೇಜ್ ಅದನ್ನ ಹೇಳ್ತಕ್ಕೆ ಇಷ್ಟಪಡ್ತೀನಿ. ಮತ್ತೆ ದೀಪಾವಳಿ ಬಂತಂದ್ರೆ ನಾವು ಬಟ್ಟೆ ತಗಂತವೆಲ್ಲ ಗೊತ್ತಿಲ್ಲ. ಹೋರಿ ಗೆಜ್ಜಿ, ಹೂವು ಏನು ಮಿಸ್ ಆಗಿರುತ್ತೆ ಹೋದ ಹಬ್ಬದಲ್ಲಿ, ಈ ಹಬ್ಬದಲ್ಲಿ ಅದನ್ನ ಕಟ್ಬೇಕು. ಹಾಂ, ಖಂಡಿತ. ಯಾಕೆ ಹೋರಿ ಹಬ್ಬ ಅನ್ನೋದು ನೆಕ್ಸ್ಟ್ ಜನರೇಷನ್ಗೆ ಬೇಕಾಗ್ಬೋದು ನಿಮ್ಮ ಪ್ರಕಾರ? ಅದು ಫಸ್ಟಿಂತ್ರ ಬಂದ ಒಂದು ಇದು ಸರ್, ಜನಪದ ಕ್ರೀಡೆ ಉಳಿಸ್ಬೇಕದು. ಹಿರಿಯರು ಮಾಡಿದ್ದೆ ಅವಾಗಿಂತ್ರನೂ ಮಾಡ್ಕೊಂತ ಬಂದರೆ. ಈಗಿನ ಇದಕ್ಕೆ ಬರೀ ರೊಕ್ಕ ಮಾಡಕ್ಕೆ ನಿಂತ್ಕೊಂಡ್ಬಿಟ್ಟಾರ ಸರ್. ಹಬ್ಬ ಅನ್ನೋದೇ ರೊಕ್ಕ. ಇನ್ನೂ ಹಬ್ಬನೇ ಇಟ್ಟಿರಂಗಿಲ್ಲ, ಊಟನ ಹಾಕಿರಂಗಿಲ್ಲ, ಅಲ್ಲೇ ಫಿಕ್ಸಿಂಗ್ ಆಗಿರ್ತವೆ. ಈಗ ಈ ಹೋರಿಗೆ ಇದು ಕೊಡ್ಬೇಕು, ಹಬ್ಬ ಮಾಡಲಿ ಬಿಡ್ಲಿ, ಅದು ಹೆಂಗೆ ಹೋಗಿರುತ್ತೆ, ಅದು ಹೆಂಗೆ ಮಾಡುತ್ತೆ ಹಬ್ಬ ಅದು ನೋಡಂಗಿಲ್ಲ. ಒಟ್ಟು ಅವನಿಗೆ ಕೊಡ್ಬೇಕು, ಅವ್ನ ರೊಕ್ಕ ಐತೆ ಅವನ ಕಡೆ, ರೊಕ್ಕ ಕೇಳ್ಬೇಕು. ಹಾಂ, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಇದು VIP ಒಂದು ಸಂದರ್ಶನ ಮಾಡಿ ಅಂತ ತುಂಬ ಜನ ಹೇಳ್ತಿದ್ರಿ. ಒಂದು 40 ನಿಮಿಷ 45 ನಿಮಿಷ ಆಗಿರ್ಬೋದು ವಿಡಿಯೋ ನನ್ನ ಅಂದಾಜಿನ ಪ್ರಕಾರ. 45 ನಿಮಿಷದಲ್ಲಿ VIP ಒಂದು ಸಣ್ಣ ಕಥೆನಾದರೂ ನಾನು ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ. ಎಷ್ಟೋ ಜನಕ್ಕೆ ಅದು ರೀಚ್ ಆಗುತ್ತೆ ಅಥವಾ ಇನ್ನೂ ಒಂದಿಷ್ಟು ವರ್ಷಗಳ ಕಾಲ ಆ ವಿಡಿಯೋ ಓಡಾಡುತ್ತೆ ಅಥವಾ ಯಾರೋ ಒಬ್ರು ನೋಡ್ಬೋದು. ಏಕೆಂದರೆ ಯೂಟ್ಯೂಬಲ್ಲಿ ಅದು ಇದ್ದೇ ಇರುತ್ತೆ ವಿಡಿಯೋ. ಒಂದಿಷ್ಟು ಜನಕ್ಕೆ ಕೊಟ್ಟಿದ್ದೀನಿ ಅದ್ರದ್ದು ಒಂದು ಸಂದರ್ಶನ ಅಂತ ಒಂದು ಖುಷಿ ಇದೆ. ತುಂಬ ಚೆನ್ನಾಗಿ ಮಾತಾಡಿದ್ರು. ಆ್ಯಕ್ಚುಲಿ ಪ್ರತಿಯೊಬ್ಬರು ಮಾತಾಡಿದವ್ರು ಎಲ್ಲರೂ ಚೆನ್ನಾಗಿ ಮಾತಾಡಿದ್ರು. ಅದು ತುಂಬ ಖುಷಿಯಾಗುತ್ತೆ. ಫಸ್ಟ್ ಆಫ್ ಆಲ್ ಹೋರಿ ಹಬ್ಬನ ಬೆಳೆಸಬೇಕು ಒಳ್ಳೆ ಹೋರಿಗಳ ಜೊತೆ. ಏಕೆಂದರೆ ಇವತ್ತು ಎಷ್ಟೋ ಜನ ಪಟ ಹೊಡಿತಿದ್ದಾರೆ, ಎಷ್ಟೋ ಜನ ಮಾಡ್ತಿದ್ದಾರೆ ಹಬ್ಬನ. ನನಗೆ ಗೊತ್ತಿಲ್ಲ ಹೇಗೆ ಮಾಡ್ತಿದ್ದಾರೆ. ಒಬ್ಬರು ಬರ್ತ್ಡೇ ಮಾಡಿ ಫೇಮಸ್ ಆದವರು ಅಲ್ಲಿದ್ದಾರೆ, ಸಿಂಗಾರ ಮಾಡಿ ಫೇಮಸ್ಸು. ಏಕೆಂದರೆ ಒಂದು ಹೋರಿಗೆ 60-70 ಸಾವಿರ ಒಂದೊಂದು ಬರ್ತ್ಡೇಗೆ ಅಥವಾ ಏನೋ ಒಂದು ಇಲ್ಲಿ ಬಂದು ಮಾಡಿರ್ತೀವಿ, ಅದಕ್ಕೆ ದುಡ್ಡೇ ಯೋಚನೆ ಮಾಡಲ್ಲ. ಅಷ್ಟು ಮಾಡ್ತಿದ್ದಾರೆ ಅಥವಾ ಅಷ್ಟು ಕ್ರೇಜ್ ಅದು ಹುಟ್ಟಿಸ್ಕೋತಿದೆ ಅಂದರೆ ಅದು ಹೋರಿ ಹಬ್ಬಕ್ಕೆ ಇರೋ ಒಂದು ಬೆಲೆ. ಆ ಬೆಲೆನ ನೀವು ಯಾವುದೋ ಒಂದು ಬೆಲೆ ಕೊಟ್ಟು ಹಾಳು ಮಾಡಬೇಡಿ, ಅಷ್ಟೇ ನಾನು ಕೇಳ್ಕೊಳೋದು. ಹೋರಿ ಹಬ್ಬದಲ್ಲಿ ಇಂಥವನು ಕಾಲಿಡ್ತಿದ್ದಾವೆ ಎತ್ತುಗಳು, ಇನ್ನೂ ತುಂಬ ಎತ್ತುಗಳು ಕಾಲಿಡಬೇಕಾಗಿದೆ. ಬರ್ಮಾಡ್ಕೊಳ್ಳಿ. ಇಷ್ಟ ಆದರೆ ಸಪೋರ್ಟ್ ಮಾಡಿ, ಇಷ್ಟ ಆಗದೇ ಇದ್ದರೆ ಇನ್ಸ್ಟಾಗ್ರಾಮ್ ಇದೆ, ರೀಲ್ಸ್ ನೋಡಿ. ಬೇಡ ಅಂತ ಹೇಳಲ್ಲ, ಒಳ್ಳೊಳ್ಳೆ ರೀಲ್ಸ್ ಬರುತ್ತೆ, ಒಳ್ಳೊಳ್ಳೆ ರೀಲ್ಸ್ ನೋಡಿ. ನಾನು ಬೇಡ ಅನ್ನಲ್ಲ. ಕೆಟ್ಟ ಕಮೆಂಟ್ ಹಾಕಬೇಡಿ ಅಷ್ಟೇ. ಯಾರ್ಯಾರು ವಿಡಿಯೋ ನೋಡ್ತಿದ್ದೀರೋ ಆದಷ್ಟು ಕಂಪ್ಲೀಟ್ ವಿಡಿಯೋನ ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಅದನ್ನೊಂದೇ ನಿಮ್ಮ ಹತ್ರ ಬಯಸೋದು, ಬೇರೆ ಏನು ಬಯಸಲ್ಲ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. VIP ನೆಕ್ಸ್ಟ್ ಅಖಾಡಕ್ಕೆ ಬರ್ತಾನೆ, ನಿಮ್ದೊಂದು ಕೂಗಿರಲಿ ಅಷ್ಟೇ ನಾನು ಕೇಳ್ಕೊಳೋದು. ಪ್ರತಿಯೊಂದು ಹೋರಿ ಹತ್ರನೂ ಹೋದಾಗ ನಾನು ಕೇಳ್ಕೊಳೋದು ಒಂದೇ, ಹೋರಿ ಹಬ್ಬ ಹೇಗೆ ನಡಿಬೇಕು, ಆ ಹೋರಿ ಆ ಹಬ್ಬಕ್ಕೆ ತಕ್ಕದ್ದ ಅನ್ನ ನಿಮ್ಮ ಮನಸ್ಸಲ್ಲಿ ಆ ಪ್ರಶ್ನೆ ಹಾಕ್ಕೊಳ್ಳಿ. ನಿಜವಾಗ್ಲೂ ಅದು ಓಕೆ ಅನ್ನಂಗಿದ್ರೆ ಅದಕ್ಕೆ ಸಪೋರ್ಟ್ ಮಾಡಿ, ಅಷ್ಟೇ ನಾನು ಕೇಳೋದು. ಥ್ಯಾಂಕ್ ಯು. ಇಲ್ಲೆಲ್ಲರೂ ಬಂದಿದ್ದೀರಾ, ನಿಮ್ಮ ಟೈಮನ್ನು ನಮಗೆ ಕೊಟ್ಟಿದ್ದೀರಾ, ನಿಮ್ಮ ಕತೆಗಳನ್ನ ನಮ್ಮ ಹತ್ರ ಹಂಚ್ಕೊಂಡಿದ್ದೀರಾ. ತುಂಬ ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಒಂದು ನಿಮಿಷ. ಈಗ ನೋಡಿ, ಮಳೆ ಟೈಮು, ಇಷ್ಟೆಲ್ಲ ವಿಡಿಯೋ ಮಾಡಿದ್ವಿ, ಎಲ್ಲರೂ ಬಂದಿದ್ದೀವಿ. ಆದರೆ ನಾವು
ವಿಡಿಯೋ ನಮ್ಮ ಊರಿ ವಿಡಿಯೋ ಮಾಡಿಸ್ತೀವಿ, ವಿಡಿಯೋಗ್ರಾಫರ್ ಬರ್ತಾರೆ, ಅವ್ರು ಯಾರು ಅಂತ ಗೊತ್ತಿಲ್ಲ, ಈ ಹೋರಿ ಅಂತ ಗೊತ್ತಿಲ್ಲ, ಅಭಿಮಾನಿಗೆ ಬಂದಿದ್ದಾರೆ. ಸ್ವರಾಜ್ ಅಚ್ಚೆಂತಿ ನಾನು ಒಂದು 2-3 ವಿಡಿಯೋ ನೋಡಿದೆ. ತುಂಬ ವಿಡಿಯೋಗ್ರಾಫರ್ ಇದ್ದಾರೆ, ಚಾನಲ್ಸ್ ಇದೆ. ಆದರೆ ಕ್ವಶನ್ ಕೇಳೋದು, ಆ ಕ್ವಶನಿಗೆ ಆನ್ಸರ್ ತಗೊಳೋದು, ಅದನ್ನು ಅದೇ ತತ್ವ ಅದರ ಗ್ರಾವಿಟಿಯಲ್ಲಿ ಅಪ್ಲೋಡ್ ಮಾಡೋದು, ಇದು ಇದೆಯಲ್ಲ ತುಂಬ ಚೆನ್ನಾಗಿದೆ. ಅದಕ್ಕೆ ನಾವು ಫಸ್ಟ್ ನಿಮಗೆ ಧನ್ಯವಾದಗಳನ್ನ ಹೇಳ್ತೀವಿ. ನಮ್ಮ ಹೋರಿ ಅಭಿಮಾನಿಗಳಿಂದ ನಮ್ಮ ಹೋರಿ ವಿಡಿಯೋ ಮಾಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೀವಿ. ಅದೇ ಥರ ನಿಮಗೆ ಒಂದು ಸಣ್ಣ ಸನ್ಮಾನ ಇದೆ, ದಯವಿಟ್ಟು ಇಲ್ಲ 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 ದಯವಿಟ್ಟು, ಯಾಕೆಂದರೆ ಅದನ್ನು ನೀವು ಸ್ವೀಕಾರ ಮಾಡ್ಕೊಂಡು ಹೋಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಾನು ಎಲ್ಲ ವಿಡಿಯೋ ಮಾಡಕ್ಕೆ ಹೋದಾಗ ಇದೊಂದು ಕೇಳ್ಕೊತೀನಿ, ಏಕೆಂದರೆ ಸನ್ಮಾನ ಅನ್ನೋದು ಒಂದು ಸಾಧನೆಗೆ ಆಗಬೇಕು. ನೀವು ಬೇಜಾರಾಗಬೇಡಿ ಏನೋ ಅಂತ ಹೇಳ್ತಿದ್ದೀನಿ ಅಂದರೆ, ಸನ್ಮಾನ ಅನ್ನೋದು ಒಂದು ಸಾಧನೆಗೆ ಆಗಬೇಕದು. ನಾನು ಇನ್ನೂ ಅಂಥದ್ದು ಏನೂ ಮಾಡಿಲ್ಲ, ಖಂಡಿತ. ನಿಮ್ಮ ಹೋರಿನ ನೀವು ಕಟ್ಟಿದ್ದೀರಾ, ಅದನ್ನು ಎಲ್ಲೋ ಒಂದು ಹತ್ರ ನಾನು ಹಿಡ್ಕೊಂಬಂದು ನಿಲ್ಲಿಸ್ತಿದ್ದೀನಿ ಅಷ್ಟೇ. ಆ ಸನ್ಮಾನ ಸಾಧನೆಗಾಗಲಿ, ನೀವು ಹೋದಾಗ ಅಥವಾ ಯಾವುದೋ ಒಂದು ಅಖಾಡದಲ್ಲಿ ನನಗೆ ಸಿಗ್ತೀರಾ, ಎಲ್ಲೋ ಒಂದು ಹತ್ರ ನಾನು ಮುಂದಿನ ವರ್ಷ ಅಥವಾ ಯಾವುದೋ ಒಂದು ಅಖಾಡದಲ್ಲಿ ಸಿಗ್ಬೋದು. ಸ್ವರಾಜ್ ಅಂತ ಮಾತಾಡಿಸಿದ್ರೆ ಅದರಂಥ ಖುಷಿ ಬೇರೆ ಆಗಲ್ಲ, ಅದರಂಥ ಖುಷಿ ಬೇರೆ ಎಲ್ಲೂ ಸಿಗಲ್ಲ. ಅಷ್ಟನ್ನು ಮಾಡಿ ಸನ್ಮಾನ ಇಲ್ಲ ಇಲ್ಲ ಬ್ರದರ್, ನೀವು ಹೇಳೋದು ಕರೆಕ್ಟ್. ಯಾಕೆ ಹೇಳ್ತದೇನೆಂದ್ರೆ, ಈಗ ಲಾಸ್ಟ್ ನೀವು ಕುರುಕ್ಷೇತ್ರ ಮಾಡಿದ್ರೆ ತಾನೆ, ಜಸ್ಟ್ ಮಾರ್ನಿಂಗ್ ವಾಚ್ ಮಾಡಿದ್ರೆ 71 ಮೆಂಬರ್ಸ್ ನಿಮಗೆ ಕಾಮೆಂಟ್ ಹಾಕಿದ್ದಾರೆ. ಆ ವಿಡಿಯೋದಲ್ಲಿ 71 ಜನ ಇವ್ರಿಗೆ ಕಾಮೆಂಟ್ ಹಾಕಿದ್ದಾರೆ. ಏನಕ್ಕೆ? ಶ್ರಮ, ಅವ್ರ ಶ್ರಮ. ನಾವು ಮಾಡಿಸ್ಬೋದು ಸರ್, ಸಿಗ್ತಾರೆ, ಆದರೆ ನಿಮ್ಮ ಶ್ರಮ. ಈಗ ನೋಡಿ ವೆದರ್ ಇಲ್ಲ, ಮಳೆ ವೆದರ್, ಏನೋ ನಮಗೆ ಒಂದು ಟೈಮಿಂಗ್ಸ್ ಮಿಸ್ ಆಗಿದೆ ಅಂತ ನೆಕ್ಸ್ಟ್ ಟೈಮಿಗೆ ನೀವು ಬರಲೇಬೇಕು ಅಂತೇಳಿ ಈ ಟೈಮಿಗೆ ಬಂದಿದ್ದೀರಾ. ನಾವು ನಿಮ್ಮನ್ನ ಹೆಂಗೆ ಕಳ್ಸೋಣ? ಇಷ್ಟೆಲ್ಲ ಮಾಡಿ ನಾವು ನಿಮ್ಮನ್ನ ಹೆಂಗೆ ಕಳ್ಸೋಣ? ನಮಗೆ ಖುಷಿ ಕೊಟ್ಟಿದ್ದೀರಾ, ವಿಡಿಯೋ ಮಾಡಿ ಎಲ್ಲ ಖುಷಿ ಕೊಟ್ಟಿದ್ದೀರಾ, ನಮ್ಮ ಹುಡುಗರಿಗೂ ಖುಷಿ ಕೊಟ್ಟಿದ್ದೀರಾ, ನಿಮಗೊಂದು ನಾವು ಖುಷಿ ಕೊಡಬೇಕಲ್ಲ, ಕಾಣಿಕೆ ಅಂತ ಹೇಳಿ ಕೊಡ್ತೀವಿ ಅಷ್ಟೇ. ಅದನ್ನೇನು ಯಾವ ಊರಿಯವರು ಇದು ಮಾಡೋದಲ್ಲ, ಎಲ್ಲರೂ ಮಾಡ್ತಾರೆ ಪ್ರೀತಿ ವಿಶ್ವಾಸಕ್ಕೆ. ನಾಳೆ ನಮ್ಮ ಊರಿಗೆ ಬಂದಾಗೂ ನೀವು ಅದನ್ನೇ ಪ್ರೀತಿ ವಿಶ್ವಾಸ ಇಟ್ಕೋಬೇಕು. ನೀವು ನಮ್ಮೆಲ್ಲ ನಾನು ಮಾಡಿದ ಸಂದರ್ಶನಗಳು ಅಥವಾ ಎಲ್ಲೇ ಒಂದು ಬಂದರು, ಈಗ ಹೇಳಿದ್ರು ಅವ್ರು ಬಂದಿದ್ದಾರೆ, ಆಕಾಶ್ ಅವರು ಅಥವಾ ಯಾರೋ ಬಂದಿದ್ದಾರೆ, ಹೋದಾಗ ಏನು ಮಾತಾಡ್ಸ್ತೀವೋ ಅಥವಾ ಅವ್ರು ಎಷ್ಟೇ ದೂರ ಇರಲಿ ಒಂದು ಸ್ಮೈಲ್ ಕೊಟ್ಟಾಗ ಆ ಖುಷಿ ಬರೋದೇ, ಆ ಖುಷಿ ಸಿಗೋದೇ ಬೇರೆ. ಏಕೆಂದರೆ 2 ವರ್ಷ ಅಥವಾ 1 ವರ್ಷದ ಹಿಂದೆ ನಾನು ಯಾರು ಅನ್ನೋದೇ ಗೊತ್ತಿರಲಿಲ್ಲ. ಇವತ್ತು ಬೆಂಗಳೂರಲ್ಲಿ ನಾನು ಮೆಟ್ರೋ ಹತ್ತುತ್ತಿದ್ದೀನಿ, ರೈಲ್ ಹತ್ತುತ್ತಿದ್ದೀನಿ ಅಂದಾಗ, ಅಣ್ಣ ಹೋರಿ ವಿಡಿಯೋ ಮಾಡ್ತಿರಲ್ಲ ನೀವೇ ಅಂತ ಕೆಲವೊಬ್ರು ಮಾತಾಡಿಸ್ತಾರೆ, ಕೆಲವೊಬ್ರು ಟೀ ಕುಡಿಸಿದವ್ರು ಇದ್ದಾರೆ, ಅಥವಾ ಕೆಲವೊಬ್ರು ಮನೆ ಕರ್ಕೊಂಡೋಗಿ ಊಟ ಮಾಡಿಸಿದವ್ರು ಇದ್ದಾರೆ. ತುಂಬ ಥ್ಯಾಂಕ್ ಯು. ಆ ಪ್ರೀತಿ ಯಾವತ್ತು ನಿಮ್ಮಿಂದ ಅದೇ ಯಾವಾಗೂ ಇರಲಿ. ಸ್ವರಾಜ್ ಬಗ್ಗೆ ನಾನು ಅಷ್ಟೇ ಕೇಳ್ಕೊಳೋದು, ಹೋರಿ ಹಬ್ಬಗಳನ್ನು, ಹೋರಿನ ತಗೊಬನ್ನಿ ಹೋರಿ ಹಬ್ಬಕ್ಕೆ. ಖಂಡಿತ ಯಾವ್ಯಾವ ಕಾಲಿಡ್ತಿದ್ದಾವೋ ಪ್ರತಿಯೊಂದನ್ನು ಆ ಕಾಲಿಡೋ ಉದಸ್ತು ನನ್ನ ಚಾನಲ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಒಂದು ಇನ್ನೊಂದು, ಮನೆಯಲ್ಲಿ ಈಗ ಊರಲ್ಲಿ ಒಂದು ಕ್ರೇಜ್ ಇರಲ್ಲ, ಹಬ್ಬದ ಕ್ರೇಜ್ ಇರಲ್ಲ, ಖಾಲಿ ಕೂತಿರ್ತಾರೆ. ಇವನಿಗೆ ಕ್ರೇಜ್ ಇದೆ, ಹಾಗಂತ ಹೇಳಿ ಇವನು ಅನ್ಎಜುಕೇಟೆಡ್ ಅಲ್ಲ, ಅನ್ಎಂಪ್ಲಾಯೂ ಅಲ್ಲ. ಇದು ಮೆಸೇಜ್ ಇದೆ ಅಲ್ಲ, ತಿಳ್ಕೊಬೇಕಾದವು. ಈಗ ನಮ್ಮ ಬಣಕಾರಿದ್ದಾರೆ, ಅವ್ರಿಗೊಂದು ಹೋರಿ ಹಬ್ಬ ಮಾಡಿದೆ ಅಂದರೆ ಅದು ಖುಷಿನೇ ಬೇರೆ. ಅವರು ಮನೋಭಾವ ಹೆಂಗಿರುತ್ತೆ ಅಂದರೆ ನಮ್ಮ ಊರಿ ಥರ ಮನೋಭಾವ ಅವ್ರಿಗೆ. ಆ ಹೋರಿ ಹಬ್ಬ ಮಾಡಿದರೆ ನಮ್ಮ ಊರಿ ಥರ ಮನೋಭಾವ. ಹಾಗಂತೇಳಿ ಅವರು ಅನ್ಎಜುಕೇಟೆಡ್ ಅಲ್ಲ, ಕೆಲಸ ಇಲ್ಲ ಅಂತಲ್ಲ, ಎಲ್ಲ ಇದೆ. ದಯವಿಟ್ಟು ಹಿರಿಯರು ಅಂದರೆ ಖಾಲಿ ಇರೋರು, ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ದವರು ದಯವಿಟ್ಟು ಆ ಕಾಮೆಂಟ್ ಮಾತ್ರ ಹಾಕ್ಬೇಕು. ಇಲ್ಲಿ ಬಂದಿರೋರೆಲ್ಲ ಎಜುಕೇಟೆಡೇ, ಎಲ್ಲರೂ ಇಂಟ್ರೆಸ್ಟ್ ಇರೋ ಅಂಥವ್ರೆ, ಅವ್ರವ್ರ ಜಾಬಲ್ಲಿ ಅವ್ರವ್ರ ಕೆಲಸ ಮಾಡ್ತಿದ್ದಾರೆ. ಇದು ಒಂದು ಅವ್ರಿಗೆ ಖುಷಿ ಕೊಡ್ತಾ ಇದೆ ಅಂತ ಮಾಡ್ತಾರೆ, ಅದಕ್ಕೆ ಮಾತ್ರ ಬ್ಯಾಡ್ ಕಮೆಂಟ್ ಹಾಕ್ಬೇಕು. ಇಷ್ಟು ಮಾತ್ರ ನಾನು ಕೇಳ್ಕೊತಾ ಇದ್ದೀನಿ ವಿಡಿಯೋ ನೋಡಿದವ್ರಿಗೆ. ಬನ್ನಿ ಸರ್.